ಶ್ರೀ ಗುರು ಗಣಪತಿಭ್ಯಾಂ ನಮಃ. ಮೊದಲ ಪೂಜೆಯ ಗೊಂಬ ಗಣಪ ಮೊದಲ ಪೂಜೆಯ ಗೊಂಬ ಗಣಪನೇ ಮುದದಿ ನುಡಿಪೇನು ಭಕ್ತಿ ಭಾವದಿ. ಸದಮಲಾತ್ಮನೆ ಕೃತಿಗೆ ಖ್ಯಾತಿಯ ಒದಗಿಸು. ಸದಮಲಾತ್ಮನೆ ಕೃತಿಗೆ ಖ್ಯಾತಿಯ ಒದಗಿಸೈ ಇರಲಿಗ ಮಾಳೂರೋಳಾದೀನ. ಇರಲಿಗ ಮಾಳೂರೋಳಾದೀನ ಪರಮ ಲೋಭಿ. ಏನ್ ಹೇಳಾಕತ್ತೀರಿ? ಪರಮ ಲೋಭಿಯು ಇರುತ್ತಿದೆ ತರಳೆ ಮಲ್ಲಿಗೆ ಲಗ್ನಗೈಯ. ತರಳೆ ಮಲ್ಲಿಗೆ ಲಗ್ನಗೈಯ ಮಾಲಿಂಗ ತಾನು. ಅಷ್ಟಲಕ್ಷ್ಮಿಗೆ ನಮೋ ನಮಃ. ಭಾಗ್ಯಲಕ್ಷ್ಮಿಗೂ ಕೈ ಮುಗಿಯಕತ್ತೀನ್ರಿ ಅಪ್ಪ. ನಮ್ಮ ಜೀವನದಾಗ ಏನಿದ್ರು ಇದಲ್ಲ ಲಕ್ಷ್ಮಿ ನಂಬ್ಕೊಂಡದಿನ್ ನೋಡ್ರಿ. ಇದೊಂದು ಇಲ್ದ ಹೋದ್ರೆ ನಾವು ಹೋದಂಗ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಇದ ನಾವು ಯಾರಂತ ಗೊತ್ತಾತೇನೆ? ಯಾರಪ್ಪ? ನಾವೆಲ್ಲೇನ್ರಿ ದೇವ್ರ ಮಾಳೂರಾಗ ಮಾಲಿಂಗ ಅಂದ್ರೆ ನಾನು ಅದೀನಿ. ಏನು ಹಾಳೂರು ಮಾಲಿಂಗ? ಹಾಳೂರು ಆಕೈತಟ್ಟ. ನಿಮ್ಮಂಥವ್ರಿದ್ರು ಊರೇ ಹಾಳಾಗಿ ಹೋಗ್ತೈತಟ್ಟ. ಯಾಕ್ರಿ ಕೊಟ್ಟವ್ರು ಕೊಡ್ದವ್ರು ಹುಳ ಹಾಳಾಗುದ ಮತ್ತೇನ? ಹಂಗಂತೀಯನೆ? ಹಂಗಲ್ರಿ ಅಪ್ಪ. ಮಾಳೂರು ಅದಾವ್. ಮಾಳೂರಾಗ ಮಾಲಿಂಗ ಅಂದ್ರೆ ನಾನು ಅದೀನಿ ನೋಡ್ರಿ. ಕಷ್ಟದಾಗಿದ್ದವ್ರಿಗೆಲ್ಲ ನಮ್ದಾಗ ಗೊತ್ತದ ಬಿಡ್ರಿ. ಎಲ್ಲಾ ಪರಿಚಯ ತಗೋರಿ. ಹೆಂಗಂದ್ರ ನಮ್ ಕೆಲಸ ಹಂಗದ ರೀ. ಅಂದ್ರೆ ನಾವು ಬಡ್ಡಿ ಸಾಲ ಕೊಡ್ತೇವ್ರಿ. ಸಾಲ ಕೊಡ್ತೀವಿ ಅಂದ್ರ ಈ ಬಡ್ಡಿ ಐತಲ್ರಿ, ಬಡ್ಡಿಗೆ ಹಂಗ್ ಕೊಡ್ತೀವಿ ನಾವು. ಎಲ್ಲಾ ಕಡೆ ಬಡ್ಡಿ ಹಂಗಲ್ರಿ. ನಾವು ಭಾಳ ಹೆಚ್ಚು ತಗೊಳಂಗಿಲ್ಲ. ಹೆಂಗ ಬಡ್ಡಿ? ಅದ ನಮ್ಮ ಬಡ್ಡಿನ ಒಂದ್ ರೀತಿ ಅದಾವದ. ಲೆಕ್ಕಾಚಾರನು ಹಂಗ ಅದಾವ. ಜನ ನೋಡಿ ವ್ಯವಹಾರ ಮಾಡ್ಬೇಕಾಕೈತಿ. ಅದಲ್ರಿ ನಮಗೆ ತಲೆ ಬಿಸಿ. ನಾವು ಭಾಳ ಹೆಸರು ಮಾಡೀವಿ. ಮತ್ ನೋಡ್ರಿ ನಮ್ಮ ಬಗ್ಗೆ ಕಣ್ಣೀರ್ ಹಾಕೋರು ಭಾಳ ಜನ ಅದಾರ. ನಮ್ಮ ಬಗ್ಗೆ ಅಂದ್ರೆ ಈಗ ನಾಳೆ ಐತಲ್ರಿ, ನಾನು ಸಾಯ್ಬೇಕು, ನಮ್ಮ ಮನೆ ಮುಂದೆ ಜನ ನೋಡ್ಬೇಕು ನೀವು. ಹೌದನೇ? ಹೌದೌದು. ಹಂಗಾರೆ ನಾಳೆ ಯಾಕಲೆ? ನಾಳೆ ನಾವು ಪುರ್ಸೊತ್ತಿಲ್ಲ, ಇವತ್ತೇ ನೋಡೋಣ ತಗೋ. ಏನ್ ಮಾತಾಡಕತ್ತೀರಿ ಅಂದ್ರೆ ಈಗ ಸಾಯ್ಬೇಕಂತ ಹೇಳಾಕೊಂಟಿರಿ ನೀವು? ಹಂಗಲ್ರಿ ಅಪ್ಪರ. ಅಂದ್ರ ಸತ್ತಾನ ಅದಾನ ನೋಡ್ಕೊಂಡು ಹೋಗಾಕ ಬರೋದು ನಾವು ಸತ್ರ. ಹಂಗೆ ಹೋದ್ನ ಹೆಂಗ ಮಗ? ಯಾಕಲ್ರಿ ಅಪ್ಪರ ಅಂದ್ರೆ ನನ್ನ ಮ್ಯಾಗನ ಪಿರುತಿಯಾಗಿ ಬರುವುದಲ್ರಿ ಅವರು. ನನ್ನ ಮಕ್ಕಳು ಎಲ್ಲ ನಮ್ ಕೂಡ ಹಣ ಇಸ್ಕೊಂಡವ್ರಲ್ಲ ಅಲ್ಲೇ ಭಾಳ ಜನ ಸಾಲ ತಗೊಂಡವ್ರ. ಎಷ್ಟು ಬಾರಿ ದೇವ್ರಿಗೆ ಕೈ ಮುಗಿತಾರ ಏನೋ ದೀಪ ಹಚ್ಚಿ. ನನ್ನ ಮಗ ಒಂದು ಹೋಗ್ಲಿ, ಅವ್ರದ್ದು ಬಡ್ಡಿ ನಾವು ಕೊಟ್ಟದೈತಲ್ರಿ ಎಲ್ಲ ಉಳಿತಾವಂತ ಲೆಕ್ಕ ಹಾಕಿ. ಹಂಗ ಮತ್ತೆ ಕಷ್ಟ ಸುಖ ತಿಳ್ಕೊಳ ಬರವರ ಯಾರು ಇಲ್ಲಿ ಬಿಡ್ರಿ. ಆದ್ರೂ ನಾನು ಅಷ್ಟ ಸಾಣೆ ಅದೀನಿ ನಾನು. ನಮಗೆ ಮಂದಿ ಕೂಡ ಹೆಂಗಿರ್ಬೇಕಂತ ಗೊತ್ತಿಲ್ಲೇನ್ರಿ? ಕೊಡೋದು ಹಂಗ ಮಧ್ಯರಾತ್ರಿ ಬರ್ರಿ ನೀವು, ಎಟ್ಟ ಹೊತ್ತಿಗ ಎಟ್ ಬೇಕಂತ ಹೇಳ್ರಿ, ಹಂಗಾತ ಕೊಟ್ಬಿಡ್ತೀನಿ ನಾನು. ಮತ್ತೆ ಹುಡ್ಕೋದ್ ಗಿಡ್ಕದಿ ಬೇಡ, ಒಟ್ಟು ಮಾಡೋದು ತಲೆ ಬಿಸಿ ಇಲ್ಲ. ಆದ್ರ ವಸೂಲಿ ಮಾಡೋದು ಹಂಗ. ಅವನ ಹೆಂಡ್ರ ಮಂಗಲಸೂತ್ರ ಕಿತ್ಕೊಳ್ರಿ, ನಾ ಬಿಡಂಗೇ ಇಲ್ಲ ಅದ. ಈ ಕೆಲಸ ಮಾಡ್ಬೇಕಾರೆ ಹಂಗಿದ್ರೆ ಮಾತ್ರ ನೋಡ್ರಿ ದೈದಾಕ್ಷಿಣಿ ಮಾಡ್ಕೋತೀವಿ ಅಂದ್ರ ಈ ಉದ್ಯೋಗ ಬಿಡ್ಬೇಕಷ್ಟೆ. ಹಂಗ ಅದ್ ನಮಗೆಲ್ಲ ಹೇಳ್ತಾರ ಜನ, ಅವ ಲೋಭಿ ಅದಾನವ, ಭಾಳ ಕಂಜೂಸ್ ಅದಾನ, ಹಂಗೆಲ್ಲ ಹೇಳ್ತಾರ ಮಂದಿ ತಗೋರಿ. ಅದಕ್ಕೆ ನಾ ತಲೆ ಕೆಡ್ಸ್ಕೊಳಂಗಿಲ್ ಬಿಡ್ರಿ. ಅನ್ವರ್ ಬೇಕ್ರಿ ಅಪ್ಪ. ಅನ್ವರ್ ಇದ್ರಟ್ಟ ನಾವು ಮ್ಯಾಲ ಬರೋದು ನೋಡ್ರಿ. ಹಂಗ ಹೇಳುದು ನಾನು. ಹೇಳೋರ್ಬೇಕು ನಮಗ, ನನಗೇನು ತಲೆ ಬಿಸಿ ಇಲ್ಲ. ಹಂಗೆ ಹೇಳೋದ್ರಿಂದ ಒಳ್ಳೇದಾಕೈತಿ ನಮ್ಮ ಉದ್ಯೋಗಕ್ಕೆ. ತಕೊಂಡವ್ರಿಗೆ ಹೆದರಿಕೆ ಹುಟ್ಟತೈತ್ರಿ ಅಪ್ಪ. ಮಗ ಬಿಡಂಗಿಲ್ಲ ಅವನಂತ. ಹಂಗ
ಇನ್ನು ಅಂಥ ಮೋಸ ಮಾಡೋದವ್ರು ಇದ್ರೆ ಮುಂದೆ ಬರಂಗಿಲ್ಲ ನಮ್ಮ ಹತ್ರ. ಕೊಡ ಮನಸ್ಸಿದ್ದವ್ರು ಬರ್ತಾರ. ಅಪ್ಪರ ಅದಲ್ರಿ ಅಪ್ಪರ, ಜೀವನದಾಗ ಗಳಿಸಿನ ಬೇಕಾದಷ್ಟು ಗಳಿಸಿನ ತಗೋರಿ. ಹೌದಾನೆ. ನನ್ನ ಹಾಕಿ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಲ. ಏನು ಮಾಡೋಣ ನಮ್ಮ ಹಣಿ ಬರ. ಆದ್ರೆ ಒಬ್ಬಳು ಹುಟ್ಕೊಂಡಾಳ ನೋಡ್ರಿ, ಮಗಳದಾಳೇನೆ. ಮಗಳದಾಳ್ರಿ ಅಪ್ಪ. ವರ್ಷ ಎಷ್ಟಿಲ್ಲ? ವರ್ಷ ಆಗೋಷ್ಟು ಆಗತ್ತೆ. ನಿಮ್ಗೆ ಅದಕ್ಕದೆ ಯಾಕಂದ್ರೆ ನಮ್ಮ ಮಗಳ ನೋಡ್ರಿ, ನೀವು ಮದುವೆ ಹಾಕ್ತೇನಂದ್ರೆ ಹಿಂಗೆ ಕೊಟ್ಬಿಡ್ತೀನಿ ನಾನು. ನಾನು ಅದ್ರಾಗ ತಲೆ ಕಾಯಿಸ್ಕೊಂಡು ಕೂತಿಲ್ಲ ನಾನು. ಯಾರು ಇವನು ಒಬ್ಬರು ನನ್ನ ಮಗಳಿಗೆ ನೋಡಿ ಮನಸ್ಸು ಮಾಡಂಗಿಲ್ಲಲ್ಲ, ಅದ ತಲೆ ಬೀಸಿ. ಅವಳು ಹಿಂಗೆ ಪ್ರೀತಿ ಮಾಡ್ಕೊಂಡ್ರ ನನಗೇನು ತಲೆ ಬೀಸಿ ಇರಲಿಲ್ಲ. ಅವನು ತಗೊಂಡು ಹೋಗೋನ್ ದೇವಸ್ಥಾನದಾಗ ತಾಳಿ ಕಟ್ಸಿಬಿಡ್ತಿದ್ನಿ ಅವನ. ಏನು ಮಾಡೋಕ್ಕೂ ಇವಳು ಮುಸುಳು ನೋಡ್ರಿ ಯಾರು ಪ್ರೀತಿ ಮಾಡಂಗಿಲ್ಲ, ಹಂಗೆ ಅದಾಳ ಅವಳ. ಇವಳು ನೋಡಿ ಯಾರಾದ್ರು ಕಣ್ಣು ಹೊಡೆದು ಬಿಟ್ರ, ಮಗನ ಕಣ್ಣ ಕಸಿ ಬರ್ತೈತೆ ಅಂತ ಕೇಳ್ತಾಳೆ ಇವಳ. ಇದ್ರ ಅವನು ಇವಳಿಗೆ ಬುದ್ಧಿ ಬರುದು ಯಾವಾಗ ಹೇಳ? ನಮ್ಮ ಗ್ರಾಚಾರ ರೀ ಇದು. ಏನು ಹೆಡ್ಡಿ ಅದಾಳ ಬಾಳ, ತಲೆಗೆ ಹೋಗಂಗಿಲ್ಲ, ನೋಡಕ್ ಚಂದ ಅದಾಳ. ಆದ್ರೆ ಏನ್ ಮಾಡೋದು ಹೇಳ್ರಿ, ನನಗೆ ಅನಿಸೋದ್ರಿ ಈ ನಮ್ಮಂತ ಅನುಕೂಲ ಇದ್ದವ್ರ ಮನೆಗೆಲ್ಲ ಹುಟ್ಟುಕೊಳ್ಳೋದಲ್ಲ ಇಂಥದ್ದೇ ಅಲ್ಲನ್ರಿ, ಎಲ್ಲ ಹತ್ತು ಕಡಿಮೆ. ಹೌದ್ರಿ ಅಪ್ಪ, ಒಂದೇ ತಲೆ ಕೆಟ್ಟದಂಗ ಅದಾಳ. ಇಲ್ಲ ದುರ್ಬುದ್ಧಿಯವರೇ ಹುಡ್ತಾರ ನೋಡ್ರಿ. ಯಾಕಂತ ಗೊತ್ತಾಗಿಲ್ಲ. ನಾನು ಯಾವ್ದು ಕಡಿಮೆ ಮಾಡ್ರು ನಮ್ಮ ಲಕ್ಷ್ಮೀ ದೇವಿಗಿನ ಕಡಿಮೆ ಮಾಡಲ್ಲ. ಹಣ ಭಾಳ ಪ್ರೀತಿ ಮಾಡ್ತೀನಿ ನಾನು. ಯಾಕೆ ಹಿಂಗಾತು ಅಂತ ಗೊತ್ತಿಲ್ಲ ನಂಗೆ. ಮನಸ್ಸರ ಪ್ರೀತಿ ಮಾಡಂಗಿಲ್ಲ, ಹಣನೇ ಯಾಕೆ ಪ್ರೀತಿ ಮಾಡ್ತೀನಿ. ಮಾತೇ ಐತ್ರಿ, ನಾವು ಒಂದಾಣೆ ಪ್ರೀತಿ ಮಾಡಿದ್ರೆ 10 ಆಣೆ ನಮ್ಮನ್ನು ಪ್ರೀತಿ ಮಾಡ್ತದ. ಹಂಗದಾವ್ರಿ ಇದು ಹಣದ ಇಸಿದಲ್ಲ, ಹಂಗದೀನಿ. ಈ ಮಗಳು ಹಿಂಗದಾಳ, ಅದೇ ವಿಚಾರ ಮಾಡಕತ್ತೀನಪ್ಪ ನಾನು. ಎಷ್ಟೊತ್ತಿಗೆ ಬಂದ್ರ ತಲೆ ಕೆಟ್ಬಿಡ್ತೈತೆ ಅವಳು. ಎಲ್ಲ ಹೋದವಳು ಏನು ಕಾಣಂಗಿಲ್ಲಲ್ರಿ ಅವಳು. ಯಪ್ಪೋ ಹರೆಯದ ವಯಸ್ಸು ಪ್ರಣಯದ ಕನಸು ಒರೆಯಲದೆಂತೈ ವಿಧ ವಿಧ ಮನಸ್ಸು. ತರುಣನ ತಿನಿಸು ಒಲವನು ಸರಿಸು, ತರವೇ ಮುನಿಸು ಪರಿಣಯ ಗೈಸು, ತರವೇ ಮುನಿಸು ಪರಿಣಯ ಗೈಸು, ಹರೆಯದ ವಯಸ್ಸು. ಯಪ್ಪೋ ಏನವಾ ಯಾಕೆ ಬಂದೆ? ಅಡ್ಡ ಬಿದ್ದೀವನಿ. ಬಿದ್ಕೊಂಡ ಇರ್ಬೇಡ, ಹೇಳಂಗ ಮೇಲೆ. ಯಪ್ಪೋ ಯಾವಾಗ ನಾನು ಬಂದ್ರು ನನ್ನನ್ನು ಸರಿಯಾಗಿ ನೀನು ಮಾತಾಡ್ಸಕ್ಕಿಲ್ಲ, ಯಾಕಪ್ಪೋ? ಏನು ಮಾತಾಡ್ಸೋರ ಮಾತಾಡಕ್ ಪುರ್ಸೊತ್ತಿಲ್ಲ. ನಿನ್ನೆ ಹೆಂಗೆ ಮಾತಾಡ್ಸ್ಲಿ ನಾನು? ಯಪ್ಪೋ ನನಗೇನು ಬೇಕು ಏನು ಬ್ಯಾಡ ಇದನ್ನ ಯಾವುದು ನೀನು ಕೇಳಂಗಿಲ್ಲ. ಏನ ಮುಚ್ಚಾಕ್ ಬಟ್ಟೆ ಅದಾವ, ಮುಕ್ಕಕ್ಕೆ ಒಳಗಡೆ ಅದಾವ, ಮತ್ತೇನ್ ಬೇಕು ನಿಂಗೆ? ಅದು ಐತಿ ಕರೆ. ಯಪ್ಪ ನಾನೀಗ ಮೊದ್ಲಿದ್ದಂಗೆ ಇದ್ದೀನೇನು? ಮೊದ್ಲಿದ್ದಂಗ ಇದ್ರ ಬೆಳವಣಿಗೆ ಇಲ್ಲ ಅಂತ ಲೆಕ್ಕ ಆಗ್ತಿದ್ದೆ ನಾನು. ನಾನೀಗ ದೊಡ್ಡವಳಾಗೀನಿ ಅಂತ ಆ ಕಡೆ ಈ ಕಡೆ ನನ್ನ ಗೆಳತಿಯರಲ್ಲೇ ಹೇಳ್ಯಾಕತ್ತಾರ. ನನಗೋದ ತಲೆ ಬಿಸಿ ಆಗತ್ತೈತಿ, ದೊಡ್ಡ ಕುತ್ಗಿ ಸುತ್ತಾಕತ್ತಿ ನೀನು. ಯಪ್ಪೋ ನನಗೀಗ ಆರೋಗ್ಯ ಸರಿ ಇಲ್ಲ. ನಿಂಗೆ ಸರಿ ಇಲ್ಲನೇ? ಏನಾಗದ ನಿಂಗೆ? ಯಪ್ಪೋ ನಾನು ಮಲ್ಕೊಂಡ್ರ ನನಗೆ ನಿದ್ರಿ ಬರಂಗಿಲ್ಲ. ಮಕ್ಕೊಂಡ್ರೆ ನಿದ್ದೆ ಬರಂಗಿಲ್ಲ? ಇಲ್ಲ ಯಪ್ಪೋ, ಮೈ ಕೈ ಮುರಿದು ಕೆಲಸ ಮಾಡಕ್ಕಿಲ್ದೆ ಅವ್ರು ನಿದ್ದೆ ಎಲ್ಲಿ ಬರ್ತಾವಳ? ಅದು ನಿನಗಂತಲ್ಲ, ಹಂಗ ಹಾಕಿತ್ತು ನನಗೂ. ಯಪ್ಪ ನಿದ್ರಿ ಬಂದ್ರು ತಡ ಆಗಿ ಬರ್ತೈತಿ. ತಡದ ಬರ್ತೈತೇನೆ? ಹೌದು. ಒಳ್ಳೆ ತಗೋ, ಎಳಾಗ ಸ್ವಲ್ಪ ತಡ ಆಕೈತಲ್ಲ ಅಷ್ಟೇ ಅಲ್ಲ. ಯಪ್ಪ ನಿದ್ರಿ ಬಂದ್ ಮ್ಯಾಕ ನನಗ ಕನಸು ಬೀಳುವುದು ಯಪ್ಪೋ. ಸರಿ, ಹಂಗ ಪಿತ್ತ ಆದ್ರ ಹಂಗ ಕನಸು ಬೀಳ್ತಾವ. ಹಂಗಲ್ಲಪ್ಪೋ, ನಾನು ಕನಸನಾಗ ನನ್ನ ಹತ್ರ ಒಬ್ಬ ಬಂದು ಕುಳಿತುಕೊಳ್ಳೋದು, ನನ್ನ ಕೈ ಹಿಡಿದು ಎಳ್ದಂಗ ಆಗುವುದು. ಹೌದೇನೆ? ಆಮ್ಯಾಕ ನನ್ನ ಮೈ ಕೈ ಮೇಲಲ್ಲ ಕೈ ಆಡ್ಸೋದು. ತಗೋ. ಆಮ್ಯಾಕ ನನ್ಗೇನೇನು ನೀ ಏನ್ ಹೇಳಾಕೊತ್ತಿ ನಂಗೆ ಗೊತ್ತಾಕೈತಿ. ಅದ್ರ ಮುಂದೆ ಏನಾಕೈತಿ ಅಂತ ನಂಗ ಗೊತ್ತಾಗ್ಬೇಡ, ಅದು ಬಿಡ. ಯಾಕೆ ಹೇಳಕತ್ತಿದ? ಯಪ್ಪ ನಾನು ಇಷ್ಟು ದೊಡ್ಡವಳಾಗೀನಿ, ಇನ್ನು ನನಗೆ ನೀ ಮದುವೆ ಮಾಡಂಗಿಲ್ಲ? ಯಾಗ್ರಸು ಒದ್ದು ಬಿಡ್ತೀನಿ ನಿನ್ನ. ಅವನ ಯಾರು ನಿನಗೆ ಮದುವೆನೇನೆ? ಎಲ್ಲ ಕನಸಾಗಿ ಇಷ್ಟ ಆಕೈತಿ. ಇದ್ದೆ ಇಲ್ಲ ಬುದ್ಧಿ ಇಲ್ಲ, ಪೆದ್ದು ಪೆದ್ದು ಮಾತನಾಡ್ತಿ. ಇದ್ದೆ ಇಲ್ಲ ಬುದ್ಧಿ ಇಲ್ಲ, ಪೆದ್ದು ಪೆದ್ದು ಮಾತನಾಡ್ತಿ. ಸದ್ದು ಕೇಳದೆ ಓಡ್ತಾರೆಲ್ಲ ಮುದ್ದು ಹುಡುಗಿಯೇ, ನಿನ್ನ ಒದ್ದು ಓಡಿಸ್ತೀನಿ ಮದುವೆ ಸುದ್ದಿ ಮಾತಾ ನೀನಾಡ್ದೆ. ನೋಡ ನಿಂಗ ಹೆಂಗೂ ಕನಸ ಬೀಳ್ತಾವ ಅಂತ ಆತಲ್ಲ. ಕನಸ್ನಾಗ ನೀ ಹೇಳ್ದ ಎಲ್ಲ ಆಕೈತಿ. ಮತ್ ಖಾರ್ಮ ನಿನ್ನ ಮದುವೆ ಯಾಕೆ ನಿಂಗೆ?
ಅಲ್ಲ ಎಲ್ಲ ಕನಸ್ನಾಗ ಆತಲ್ಲ ಇನ್ನು ಮದುವೆ ಯಾಕೆ ನಿಂಗೆ? ಯಪ್ಪ ಈಗ ನೋಡ ನಿಂಗೆ ಅದನ್ನು ಸುಖ ಅಂದ್ರೆ ಹಂಗೆ ಅದಾವ ಅದು ನಿಂಗೆ ಹೇಳಿದ್ರು ಗೊತ್ತಾಗಂಗಿಲ್ಲ ಬಿಡ, ಅದು ಹೇಳ್ದು ಸುಖ ಇಲ್ಲ. ನಾನು ಕನಸ್ನಾಗ ಎಂತೆಂಥ ರಾಣಿ ಇರಲ್ಲ ಅನುಭವಿಸಿನ ತಗೋ, ಅದ ಸಂತೋಷ ಅದಾವ. ಮತ್ತೆ ಎಲ್ಲಿ ಸಿಗ್ತೈತಿ? ಹಂಗೆ ಕನಸ್ನಾಗ ಎಲ್ಲ ಆಗ್ತಾವಂತಾದ್ರ ಈಗ ನಿಂಗೆ ಕನಸು ಬೀಳ್ದಲ್ಲ ಅಂತ ನಂಗೆ ತಲೆ ಬಿಸಿ ಇತ್ತ, ಯಾಕನ್ನೋದು ವ್ಯವಸ್ಥೆ ಮಾಡ್ಬೇಕಿತ್ತ. ಇದು ಹಂಗೇನಲ್ಲ, ಎಲ್ಲ ಅದ್ರಾಗ ಆಗ್ತಾವಂತ ಆತಲ್ಲ. ಮತ್ತೆ ಮದುವೆ ಯಾಕೆ? ನಿನ್ನ ಮದುವೆ ಮಾಡೋದು ಯಾರಿಗೆ ಮಾಡ್ಬೇಕು? ನಾನು ಯಾವ್ದಾದ್ರು ಗಂಡು ಮಕ್ಳಿಗೆ ತೋರ್ಸಾಕ್ ಹೋಗ್ಬಿಟ್ರೆ ನಿನ್ ನೋಡ್ರಿ ಓಡ್ಬಿಡ್ತಾರ ಅವ್ರು. ಯಾಕಪ್ಪ? ಯಾವ್ದಕ್ಕಂದ್ರೆ ನಿನ್ಗೆ ಹಂಗದವ, ಮದುವೆ ಮಾಡಿಸ್ಬಿಟ್ರೆ ನಿನಗೆ ಕೊನೆಯಾಗ ಹಾಕ್ಬಿಟ್ಟು ಕೊನೆ ಬಾಗ್ಲಾಗ ನಾನಾ ಕುಂತಿರ್ಬೇಕು, ಆ ಪರಿಸ್ಥಿತಿ ಬಂದಿತ್ತ. ಅದಕ್ಕೆ ನಿನಗೆ ಮದುವೆ ಮಾಡ್ಸಂಗಿಲ್ಲ ನಾನು. ಯಾಕೆ? ತಿನ್ನಾಕ ಉಣ್ಣಾಕ ಅದಾವ, ಉಳ್ದ ಕನಸ್ನಾಗ ಆಗ್ತಾವ. ಮತ್ತು ನಿನ್ನ ಕರ್ಮ ಮದುವೆ ಯಾಕೆ? ನಿನಗೆ ಮದುವೆ ಮಾಡಕ್ಕೆ ಹೊಂಟ್ರೆ ನನ್ನ ಮರುವದಿ ಹೋಗ್ತೈತೆ ಅಟ್ಟೆ. ಯಾರದಾರ ನಿನ್ನ ಕೈ ಹಿಡಿದು ಮದುವೆ ಆಗೋರ? ಯಪ್ಪ ಏನ ಯಾರೇ ಆಗ್ಲಿ ನನ್ನನ್ನು ಮದುವೆ ಮಾಡ್ಸಪ್ಪು. ನೋಡ ಮರುವಾದಿಯಾಗಿ ಹೇಳ್ತೀನಿ ನಾನು, ನೀನು ಜಾಗೃತಿ ಒಳಗಿರ್ಬೇಕು ನೋಡ. ಮದುವೆ ಮಾಡ್ಸಂತ ಮಾತು ಹೇಳಂಗಿಲ್ಲ. ಯಾಕೆ ಗೊತ್ತೈತೇನೆ? ಮಹಾಪತಿವೃತ್ತಿ ನೀನು, ನಮಗೆ ನೀ ಹುಟ್ಟಿ ನೀನು ಅದನ್ನೇ ಬಿಟ್ಟುಕೊ ನೀನು. ಯಾಕಂದ್ರೆ ಮದುವೆ ಆಗ 6 ತಿಂಗಳಿಗೆ ಹುಟ್ಟಿ ನೀನು. ಅಂತಹ ಪತಿವೃತ್ತಿಗೆ ಹುಟ್ಕೊಂಡ ಏನೋ ಎದುರು ಬಂದು ನಂಗೆ ಮದುವೆ ಮಾಡ್ಸಂತ ಹೇಳ್ತೀನಿ ನೀನು. ಒಂದ ಮಾತು ಹೇಳ್ತೀನಿ, ಮುಖ ಮುಚ್ಕೊಂಡು ತೊಗೊಂಡು ಆಕಡಿ ಹೋಗ, ಇಲ್ಲರ ಒದಿಸ್ಕೋತಿ. ಮತ್ತೆ ಸಿಟ್ಟು ಬಂದ್ರೆ ನಂಗೆ ಹೋಗ ಆಕಡಿ ನಡಿ. ನಮ್ಮ ಮದುವೆ ಅಂತ ಇವ್ರು ಅವನ ನಮ್ಮ ತಲೆ ಬಿಸಿ ನಾ ಬಡ್ಡಿ ಬರ್ಬೇಕಾದ್ ಬಂದಿಲ್ಲ, ಅದ ತಲೆ ಬಿಸಿ ಮಾಡ್ಕೊ ಕುಂತೀನಿ. ಇವಳು ಅವನು ತಂದು ಬಂದು ಮದುವೆ ಯಾಕ್ರಿ? ಯಾರಿಗೆ ಬೇಕು ಮದುವೆ? ಹೆಂಡತಿ ಹೋದ ಮ್ಯಾಗ ಸಂತೋಷದಾಗದೀನಿ ನಾನೀಗ. ಅಟ್ಟು ಬೇಕಂದ್ರೆ ಒಂದು ಸಲ ಎದ್ಕೊಂಡು ಹೋದ್ರ ಆತ. ಎಲ್ಲಾರು ಒಂದಿಟ್ಟು ಬೀಸಾಡೋದು ಬರೋದು ಎದಕ್ಕೆ ಬೇಕ್ರಿ? ಈ ಮದ್ವೆ ಇದ್ರ ಅವನ ಅವ್ರಿಗೆ ಏನ್ರಿ ಸೀರೆ ತಂದು ಕೊಡ್ಬೇಕ, ತಿರ್ಗಾಡಕ್ ಹೋಗ್ಬೇಕ, ಆಭರಣ ಕೊಡಿಸ್ಬೇಕ. ಅವ್ರದ್ದು ಆಸೆ ಮುಗಿಯಂಗಿಲ್ಲ, ಜೀವಮಾನ ಇಡೀ ಇದೇ ಮಾಡ್ಕೊಂಡಿರ್ತ ನಾವು. ಯಾವಾಗ ಹೆಂಡತಿ ಸತ್ಯಾಳ ಅದ್ರ ಮ್ಯಾಗ ನೆಮ್ಮದಿ ಆಗದೀನಿ ನನಗೆ. ಇದ್ರ ಅವನಿಗೆ ಮದ್ವೆ ಅಂತ ಹೇಳ್ದ. ಹೋಗಲೇ ನನ್ನ ಮಗ ಇಲ್ಲೋದ ಅವನ. ನಮಗೊಂದು ಸನಿ ಹಿಡ್ದು ಮತ್ತೊಬ್ಬ ಗಂಟೆ ಬಿದ್ದಾನ ಕೆಲ್ಸಕ್ಕ. ಕೆಂಚ ಅಂತ ಇಟ್ಕೊಂಡೇನ್ರಿ. ಮಗ ಸಂಬಳ ಕೊಡೋದು ಬೇಡ್ರಿ, ಮುಸ್ಸಂಜಿ ಮ್ಯಾಗ ಒಂದು ಕೊಟ್ಟಿಗೆ ಒಂದು ಮೊಟ್ಟಿಗೆ ಕೊಟ್ರೆ ಮುಗಿತಾನ ಅವನವನ. ಹೌದನ? ಅದಕ್ಕೆ ಸಂಬಳ ಕೊಡೋದು ಬೇಡ ಅಂತ ಅವನ ಇಟ್ಕೊಂಡಿನಿ. ಮನಸ್ಸಾ ಚೆನ್ನಾಗದ ನೋಡ್ರಿ. ಅಂದ್ರೆ ನಮಗೀಗ ಅಡ್ಡಿಲ್ರಿ, ಹಣ ಗಿಣ ಏನು ಮೋಸ ಇಲ್ರಿ. ಬಡ್ಡಿ ವಸೂಲು ಮಾಡಕ್ಕೆ ಅವನ ಕಳಿಸು ಕೆಲವು ಬಾರಿ ನಾನು ಕೊಟ್ಟದ್ದು ಹಂಗ ತಂದು ಕೈ ಕೊಟ್ಟು ಬಿಡ್ತಾನೆ. ಲೆಕ್ಕ ಮಾಡಂಗಿಲ್ಲ, ಅಷ್ಟು ಪ್ರಾಮಾಣಿಕ ಅದಾನ ಅವನು. ಆದ್ರೆ ಅವನು ಯಾವ ಕಡೆ ಹೋಗ್ಯಾನಂತ ಗೊತ್ತಿಲ್ಲ. ಇವಳು ಹಿಂಗೆ ಹೇಳಕತ್ತಾಳೆ, ಸ್ವಲ್ಪ ತಲೆ ಕೆಟ್ಟಾಗ್ಬಿಟ್ಟದ್ರಿ. ಈಗ ನನಗೆ ಮಗಳು ಮದುವೆ ಸುದ್ದಿ ಹೇಳ್ತಲ್ರಿ, ತಲೆ ಹುಚ್ಚ ಹೊಡೆದೋಗ್ಬಿಟ್ಟದೆ. ಸ್ವಲ್ಪ ಒಂದು ವಿಶ್ರಾಂತಿ ತಗೋಬೇಕು, ಹೋಗ್ತೀನಿ ನೋಡ್ರು. ಹಲವೆಯ ಕಣ್ಣು ಬಟ್ಟೆಯ ಮ್ಯಾಲ, ಹುಡುಗನ ಕಣ್ಣು ಹೆಂಡದ ಮ್ಯಾಲ. ಲೋಬೆಯ ಕಣ್ಣು ಬಟ್ಟೆಯ ಮ್ಯಾಲ, ಹುಡುಗನ ಕಣ್ಣು ಹೆಂಡದ ಮ್ಯಾಲ. ಬಡವನ ಕಣ್ಣು ಹುಡುಗಿಯ ಮ್ಯಾಲ, ಬಡವನ ಕಣ್ಣು ಹುಡುಗಿಯ ಮ್ಯಾಲ, ಸಣ್ಣನ ಕಣ್ಣು ಗಂಡಿನ ಮ್ಯಾಲ. ಎಲ್ಲ ಮಾಯೆಯೋ ಎಲ್ಲ ಮಾಯೆಯೋ ಎಲ್ಲ ಮಾಯೆಯೋ ಲೋಕವೆಲ್ಲ ಮಾಯೆಯೋ. ಶೋರನ ಕಣ್ಣು ಧನಿಕರ ಮ್ಯಾಲ, ಚೋರನ ಕಣ್ಣು ಧನಿಕರ ಮ್ಯಾಲ. ಪುಂಡನ ಕಣ್ಣು ದಂಡಿನ ಮ್ಯಾಲ, ಪುಂಡನ ಕಣ್ಣು ದಂಡಿನ ಮ್ಯಾಲ. ಬಡವನ ಕಣ್ಣು ಹುಡುಗಿಯ ಮ್ಯಾಲ, ಸಣ್ಣನ ಕಣ್ಣು ಗಂಡಿನ ಮ್ಯಾಲ. ಲೋಭಿ ಕಣ್ಣು ಬಡ್ಡಿ ಮ್ಯಾಲ, ಹುಡುಗನ ಕಣ್ಣು ಹೆಂಡದ ಮ್ಯಾಲ. ಬಡವನ ಕಣ್ಣು ಹುಡುಗಿಯ ಮ್ಯಾಲ, ಬಡವನ ಕಣ್ಣು ಹುಡುಗಿಯ ಮ್ಯಾಲ, ಸಣ್ಣನ ಕಣ್ಣು ಗಂಡಿನ ಮ್ಯಾಲ. ಎಲ್ಲ ಮಾಯೆಯೋ ಲೋಕವೆಲ್ಲ ಮಾಯೆಯೋ. ಕುಡುಕರೆಲ್ಲ ಕೆಡುಕರಲ್ಲ, ಕೆಡುಕರಲ್ಲ ಕುಡುಕರಲ್ಲ. ಕುಡುಕನೆಂದು ಬೀಳುಗಳಿವ ಜನರಿಗೆ ಮಂಡೆ ಸರಿ ಇಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ದೋಷ ತಿಳಿಯುವುದಿಲ್ಲ, ಮತ್ತೊಬ್ಬಂದು ಮಾತ್ರ ತಿಳಿಯುತ್ತೆ. ತನ್ನ ಮುಖ ನೋಡಬೇಕಾದ್ರೆ ಕನ್ನಡಿ ಬೇಕು. ಕಣ್ಣಿಗೆ ರಕ್ಷೆ ರೆಪ್ಪೆ ಹೇಗೆ ಹಾಗೆ ಲೋಕವನ್ನು ಕಾಣುವ ಕಣ್ಣಿಗೆ ರೆಪ್ಪೆ ಕಾಣಿಸ್ತದೆ ಹೇಳಿ. ಹಾಗೆ ಲೋಭಿ ಕಣ್ಣು ಬಡ್ಡಿ ಮೇಲೆ, ದಡ್ಗಿನ ಕಣ್ಣು ಹುಡುಗಿ ಮೇಲೆ, ಷಂಡನ ಕಣ್ಣು ಗಂಡಿನ ಮೇಲೆ. ನಮ್ಮ ಕಣ್ಣು ಯಾವಾಗಲೂ ಹೆಂಡದ ಮೇಲೆ ಇದ್ದೇ ಇರ್ತದೆ.
ನೀವು ಹೇಳ್ಬೋದು ಹೆಂಡ ಕುಡಿಯೋದು ತಪ್ಪು ಅಂತೇಳಿ. ಏನಕ್ಕೆ ಹುಡುಕ ಈ ಪ್ರಪಂಚದಲ್ಲಿ ಕುಡಿಯದಿದ್ದವ್ರು ಯಾರು ಹೇಳಿ? ಈ ಹೆಂಡ ಕುಡಿಯೋದು ತಪ್ಪಂತ ಹೇಳಿದ್ರೆ ಅಲ್ಲಿ ಬೆಳಿಗ್ಗೆ ತನಕ ದೀಪ ಹೊತ್ತಿಸಿ ಹುಡುಗಿಯರನ್ನು ಕುಣಿಸಿ ಹೆಂಡ ಮಾರೋದು ಯಾಕೆ? ನಂಗೆ ಅದಕ್ಕೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಈ ಪ್ರಪಂಚದಲ್ಲಿ ಎಲ್ಲರೂ ಕುಡಿಯೋರೆ, ಕುಡಿದಿದ್ದವ್ರು ಯಾರೂ ಇಲ್ಲ. ನೀವು ಕೆಳಗಿನ ವಿಷಯ ಬಿಡಿ, ಮೇಲ್ಲೋಕ ಕೈ ಹಾಕಿ. ದೇವೇಂದ್ರ ಕುಡಿಲಿಲ್ವಾ? ದೇವೇಂದ್ರ ಕುಡಿದು ಏನ್ ಮಾಡ್ದ? ಈಶ್ವರ ದೇವರ ಮಂಡೆಗೆ ಹೊಡೆದ. ನಾವು ಯಾವತ್ತಾದ್ರೂ ಯಾರ ಮಂಡೆಗೆ ಹೊಡೆದಿದ್ವಾ? ಯಾಕೆ? ನಮಗೆ ಹೆಂಡ ಕುಡಿದ ಮೇಲೆ ಮಂಡೆ ಎತ್ತಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾವುದೇ ಒಂದು ಕಾರ್ಯಕ್ರಮ ಆಗುವಲ್ಲಿ ನೀವು ಒಂಚೂರು ಹೆಂಡ ಕುಡ್ಕೊಂಡೇ ಹೋಗಿ, ನಿಮ್ಮನ್ನು ಜನ ಮಾತಾಡಿಸ್ತಾರೆ. ಹೆಂಡ ಕುಡಿಯದೆ ಹೋದ್ರೆ ನಿಮ್ಮನ್ನು ಮೂಸುವವರೇ ಇಲ್ಲ. ಇದೇನು ತಿಳಿಯದೆ ಹೇಳಿದ ಮಾತಲ್ರಿ. ಕುಡಿಯದೆ ಹೋದರೆ ಕಡೆಗಣಿಸಿ ತಡೆವರು, ಕುಡಿದು ಬಂದರೆ ಹೆದರಿ ಪದವಿತ್ತು ಪದಜಲವ ಕುಡಿಯಲಣಿಗಾರು ಹೇಳಿದ ಮಾತು ನಿಮ್ಗೆ ಗೊತ್ತಿದೆಯಾ? ಒಂದು ಕಾರ್ಯಕ್ರಮ ಆಗುವಲ್ಲಿ ಬಾಗಿಲ ಹೋಗಿ ನನ್ನನ್ನು ಒಳಗೆ ಬಿಡ ಅಂತೇಳಿ ಅವನು ನಿಮ್ಮನ್ನು ಮೂಸುವುದಿಲ್ಲ. ಅದೇ ಒಳಗೆ ಹೋಗಿ ಕಾರ್ಯಕ್ರಮ ಮಾಡಿಸೋರು ಯಾರು? ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ ಗಲಾಟೆ ಮಾಡಿ ಕಾರ್ಯಕ್ರಮ ಮಾಡಿಸೋರು ಓಡಿ ಬಂದು, ಸ್ವಾಮಿ ಯಜಮಾನ್ರೆ ಗಲಾಟೆ ಮಾಡಬೇಡಿ, ನಿಮ್ಮ ಕಾಲು ತೊಳೆಬೇಕಾದ್ರೆ ನೀರು ಕುಡಿತೀನಿ, ನಮ್ಮ ಕಾರ್ಯಕ್ರಮವನ್ನು ಮರ್ಯಾದೆಯಲ್ಲಿ ಆಗಲಿ, ನೀವು ಮರ್ಯಾದೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಂಗೆ ಅದಕ್ಕಿರುವಷ್ಟು ಬೆಲೆ ಈ ಪ್ರಪಂಚದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಈ ಹೆಂಡದ ವಿಷಯ ನಾವು ಮಾತಾಡ್ತಾ ಹೋದರೆ ಈ ಹೆಂಡದಲ್ಲಿ 3 ಜನ ಅಣ್ಣ ತಮ್ಮಂದ್ರೆ ಅದಾರ ನೋಡ್ರಿ. ಹೆಂಡಕ್ಕೆ ಅಣ್ಣ ತಮ್ಮದಿರ್ತಾರೆ? ಹೌದು. ಈ ಸಣ್ಣ ತಮ್ಮ ಅಂತ ಹೇಳಿದ್ರೆ ಅದು ಬೈನೆ ಮರದಲ್ಲಿ, ತೆಂಗಿನ ಮರದಲ್ಲಿ, ತಾಳೆ ಮರದಲ್ಲೆಲ್ಲ ಸಿಗುವವ, ಅದಕ್ಕೆ ಹೆಂಡ ಅಂತ ಹೇಳ್ತಾರೆ. ಅವನು ಬರೀ ಪಾಪದವ, ಯಾವ ರಗಳೆ ಇಲ್ಲ. ಕುಡಿದ್ರೆ ಅಲ್ಲಿಂದ ಅಲ್ಲಿಗೆ ಏರ್ದ, ಇಲ್ಲದ್ರೆ ಇಲ್ಲ, ಉಳಿಯಾಗಿ ಅಲ್ಲೇ ಇದ್ಬಿಡ್ತಾನೆ. ಎರಡನೇವ ಅಂತ ಹೇಳಿದ್ರೆ ನಿಮ್ಮ ಕೊಟ್ಟೆ ಶರಾಯಿ ಮತ್ತು ಗೋಯ್ ಹಣ್ಣೆಂದು ಅವಂದು ಅಲ್ಲಿಂದ ಅಲ್ಲಿಗೆ ಪ್ರಭಾವ. ಈ 3ನೇವ ಅಣ್ಣ ಇದ್ದ ನೋಡಿ, ಅವು ಭಯಂಕರ ಜೋರವ. ಅವ ಹಳ್ಳಿ ಬದಿಗೆ ಎಲ್ಲೂ ಸಿಗೋದಿಲ್ಲ, ಎಲ್ಲೋ ಪೇಟೆ ಬದಿಯಲ್ಲಿ ಕನ್ನಡಿ ಒಳಗೆ ನೆಟ್ಟಗೆ ನಿಂತಿರ್ತಾನೆ. ಅವನೊಂಚೂರು ತಗೊಂಡ್ರ ಮತ್ತೆ ನೋಡಿ ಅವನು ಹುಲಿ ವೇಷ ಶುರು ಆಗ್ತದೆ. ಹಾಗೆ ಈ ಅಣ್ಣ ತಮ್ಮದ್ರಲ್ಲಿ 3 ವಿಭಾಗ ಉಂಟು. ಮತ್ತೆ ಕುಡಿದಕ್ಕೂ 4 ವಿಭಾಗ ಉಂಟು. ಅಂದ್ರೆ ಈ ಧರ್ಮ ಕುಡಿಯೋದು ಬೇರೆ, ತಲೆ ಬಿಸಿ ಕುಡಿಯೋದು ಬೇರೆ, ಸಂತೋಷ ಕುಡಿಯೋದು ಬೇರೆ, ಜಿಗುಪ್ಸೆ ಕುಡಿಯೋದು ಬೇರೆ. ಧರ್ಮ ಕುಡಿಯೋದು ಅಂತ ಹೇಳಿದ್ರೆ ಮಿತ್ರರೆಲ್ಲ ಕುಡ್ಕೊಂಡು ಒಂದು ಚೂರು ಚೂರೆ ಹಾಕ್ಕೊಂಡು ಬೆಳಗ್ಗೆ ತನಕ ಮಾಡೋದು. ಆಮೇಲೆ ತಲೆ ಬಿಸಿ ಅಂತ ಹೇಳಿದ್ರೆ ಇವನು ಹೆಂಡತಿ ಪಕ್ಕದ ಮನೆಯವನ ಜೊತೆಲಿ ಮಾತಾಡಿ 2 ಮಕ್ಕಳನ್ನು ಕಟ್ಕೊಂಡು ಕೆಳದೆ ಓಡಿ ಹೋದ್ಲಿ ಅನ್ನೋ ಕಾರಣಕ್ಕಾಗಿ ಇವನು ಚೂರೇ ತಗೊಳ್ತಾ ಇರೋದು. ಆಮೇಲೆ ಸಂತೋಷದ ಕೊಡ್ತಾ ಅಂತ ಹೇಳಿದ್ರೆ ಅವನು ಯಾವುದ್ರಲ್ಲಾದರೂ ಆಡಿ ತುಂಬ ಹಣ ಗಿಣ ಸಿಕ್ಬಿಟ್ರೆ ತಾನು ಗೆದ್ದನೆಂಬ ಉಲ್ಲಾಸದಿಂದ ಒಂಚೂರು ಎಣ್ಣೆ ಹಾಕ್ತಾ ಹೋಗೋದು. ಆಮೇಲೆ ಜೀವನದಲ್ಲಿ ಜಿಗುಪ್ಸೆಯಲ್ಲಿ ಕುಡಿಯೋರಿದ್ದಾರೆ. ಹೆಂಗಂತೇಳಿದ್ರೆ ಸಂಪಾದನೆ ಮಾಡೋದು ಸಾಲದು, ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ದೊಡ್ಡದೈತೆ, ದುಡ್ಡು ತರಲಿಲ್ಲ ಅಂತೇಳಿ ಹೆಂಡತಿ ಗಲಾಟೆ ಮಾಡಿ ಇನ್ನು ಹೆಂಡತಿ ಮಕ್ಕಳು ಯಾವುದು ಬೇಡ ಅಂತೇಳಿ ಹೀಗೆ ಜಿಗುಪ್ಸೆ ಮುಂದೆ ಕುಡಿಯೋರಿದ್ದಾರೆ. ಕುಡಿಯೋದು ತಪ್ಪಲ್ಲ, ಸರಿ ಕುಡಿಬೇಕು. ನಮ್ಮ ದೇಶದ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಹೆಂಡದ ಸಮಸ್ಯೆ. ಹೆಂಡದ ಸಮಸ್ಯೆ ಮುಗಿದಲ್ಲಿ ನಮ್ಮ ದೇಶದ ಸಮಸ್ಯೆಯೂ ಮುಗೀತದೆ. ಆದ್ದರಿಂದ ಪ್ರತಿಯೊಬ್ಬರು ಕುಡಿಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕನ್ನೋದೇ ನಾನು ತೀರ್ಮಾನ ಮಾಡಿದ್ದೇನೆ. ಅದರಲ್ಲೂ ನಾವೀಗ ಕುಡುಕರ ಅಲ್ಲಲ್ಲಿ ಭೇಟಿಯನ್ನು ಮಾಡ್ತಾ ಇದ್ದೀವಿ. ನಾವು ಈ ಗೋಯ್ ಹಣ್ಣಿಂದ ಕುಡ್ದವ ಎಷ್ಟು ಮಾತಾಡಬೇಕು, ಕೊಟ್ಟಿ ಶರಾಯಿ ಕುಡ್ದವ ಎಷ್ಟು ಮಾತಾಡಬೇಕು, ಆಮೇಲೆ ಹೆಂಡ ಕುಡ್ದವ ಎಷ್ಟು ಮಾತಾಡಬೇಕು, ಪೇಟೆ ಬದಿಯಲ್ಲಿ ಕೆಂಪಗಿದ್ದವ ಕುಡ್ದು ಎಷ್ಟು ಮಾತಾಡಬೇಕು ಅಂತೇಳಿ ನಾವೊಂದು ಕುಡುಕರ ಸಮಾವೇಶವನ್ನು ಮಾಡಿ ಅದರಲ್ಲಿ 420ನೇ ಸಂಖ್ಯೆ ಅಧ್ಯಕ್ಷ ನಾನಾಗುವುದು ಅಂತೇಳಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಆದರೆ ಈ ಪ್ರಪಂಚದಲ್ಲಿ ನನಗೆ ಸಂಬಂಧ ಬಂಧುಗಳು ಯಾರೂ ಇಲ್ಲ. ನಮ್ಮ ಒಬ್ಬನೇ ಇರೋದು ನಮ್ಮ ಯಜಮಾನ್ರ ಜೊತೆಲಿ ನಾನು ಕೆಲಸ ಮಾಡಿದ್ರಿ. ಅವನೇ ಮೂರೂರು ಲೋಬಿ ಮಾಲಿಂಗ ಅಂತೇಳಿ ಅವನ ಕೈಗಳಿಗೆ ನಾನು ಕೆಲಸ ಮಾಡ್ತೇನೆ. ಮೂರೂರಲ್ಲೇ ಅಲ್ವೇ ಮಾಳೂರು ಏನು ಕರ್ಮನೆ ಯಾರು ಗೊತ್ತು. ಕುಡಿದ ಮೇಲೆ ಯಾವ ಊರು ನೆನಪಂದು ಯಾರಿಗೂ ಸಾಯ್ತದೆ, ಅಕ್ಷರ ಎಲ್ಲ ಹಿಂದೆ ಮುಂದಕ್ಕೆ. ಹಾಗಾಗಿ ನನಗೊಬ್ಬನೇ ಒಬ್ಬ ಮಿತ್ರ ಇರೋದು. ಅವನ ಹೆಸರು ಚಿಂಕ್ರ ಅಂತೇಳಿ. ಬಂಧು ಅವನೇ, ಸಂಬಂಧ ಅವನೇ, ಎಲ್ಲೋ ಅವನೇ. ಯಜಮಾನ ನನಗೆ ಸಂಬಳ ಕೊಡೋದಿಲ್ಲ ನೋಡ್ರಿ, ಹಾಗಂತ ಖರ್ಚಿಗೆ ಕಮ್ಮಿ ಮಾಡಲಿಲ್ಲ. ಹಾಗೆ ಈ ಸಿಕ್ಕದ ದುಡ್ಡನ್ನು ತಗೊಂಡೋಗಿ ಅವನು ನನ್ನ ಮಿತ್ರನ ಒಂಚೂರು ಕುಡ್ಕೊಂಡು ಹಾಗೆ ನಾವು ಹೊತ್ತು ಕಳೀಲಿ ನೋಡ್ರಿ. ಇವತ್ತು ಅವು ಬರ್ಬೇಕು. ಬರ್ತಾ ಇದ್ದ ತಮ್ಮ ಬಂದ್ಯಾನ ಬಾರಯ್ಯ ಗೆಳೆಯ ಜಿಂಗ್ರ, ನಾವೀಗ ಸೇರುತ್ತಲಿ ಹೆಂಡ ಮಾತ್ರ. ಸಾರದರ ಸುಖವ ಬಡೆಯೇ ಹೆಂಡವನು ಹೀರುವರೆ ನಡೆವೆ ಹಿಂದೆ.
ನೀನ್ ಬಂದೇನೋ ಹಾ ನಿನ್ ದಾರಿಯೇನೋ ಹಂಗೆ ಕಾಯ್ತಾ ಇದ್ದೆ. ಹೌದೇನ? ಎಷ್ಟೊತ್ತಿಗೆ ಬರ್ತೀಯ ಅಂತೇಳಿ. ಹೌದಾ? ಬಂದದ್ದು ಬಹಳ ಚಂದ ಆಯ್ತು ನೀನು. ಹಾ ಏನು ಕಿಸೆಲಿ ಎಷ್ಟಿದೆ ಇವತ್ತು? ಇವತ್ತ ಹಾ ಎಂತದ್ದು ಇಲ್ವಾ? ಮತ್ತೆ ಇವತ್ತು ನಿನ್ನ ನಂಬ್ಕೊಂಡೆ ನಾನು ಬಂದೆ. ಇವತ್ತು ನನ್ನ ಖರ್ಚಿಗೆ ಬೇಕು ಅಷ್ಟು ನಾನು ಇಟ್ಕೊಂಡಿದ್ದೇನೆ. ಹೌದಾ? ನಿನ್ಗೆ ಬೇಕಾದ ನೀನೇ ಸಂಪಾದನೆ ಮಾಡು. ನನ್ನ ಹತ್ರ ಎಂತದ್ದು ಇಲ್ವಲ್ಲ ಇವತ್ತೀಗ. ಹಾಗಾದ್ರೆ ಹಿಂಗೆ ಮಾಡುವ, ಹಾ ನನ್ನ ಹತ್ರ ಹಣ ಉಂಟು ನೋಡು, ಹಾ ನಾವು ಹೋಗಿ ಸ್ವಲ್ಪ ಸ್ವಲ್ಪ ಹಾಕುವ. ಹಾ ಹಾ ಹಾಕಿ ಅದರಲ್ಲಿ ಹಿಂದೆ ಬಂದ್ರೆ ಹೇಗೆ? ಸಾಕಾಗ್ತದಾ? ಹಾಗಾದ್ರೆ ಮತ್ತೊಂದು ತಲೆ ಓಡಿಸ್ಬಿಡುವ ನಾವು. ಹಾ ಅಂಗಡಿ ಅಂತ ಹೇಳೋದು, ಹಾ. ನೋಡಪ್ಪ ಇವತ್ತೊಂದು ಸಣ್ಣ ಗಲಾಟೆ ಆಗುವ ಲಕ್ಷಣ ಇದೆ, ಹಾ. ಒಂದು 60 ನಮ್ಗೆ ಬೇಕು ಕೊಟ್ಬಿಡು ಅನ್ನೋದು. ಹಾ. ಅಲ್ಲಿಗೆ ಸರಿ ಆದ್ರೆ ಆಯ್ತು. ಅಲ್ಲಿಯೂ ಸಾಕಾಗದೆ ಇದ್ರೆ ಸಾಕಾಗಿದ್ರೆ ಮತ್ತೊಂದು ಸರಿ ಹೋಗುದು ನಾವು. ಹಾ. ನೋಡಪ್ಪ ಈಗ ಒಂದು ದೊಡ್ಡ ಗಲಾಟೆ ಆಗುವ ಲಕ್ಷಣ ಉಂಟು, ಇನ್ನೊಂದು 99 ಅವಸರದಲ್ಲಿ ಕೊಟ್ಬಿಡು ಅಂತ. ಅಲ್ಲಿಗೂ ಸರಿ ಆಗದೆ ಇದ್ರೆ ಅಲ್ಲಿಗೆ ಸರಿ ಆಗದಿದ್ರೆ ಅಷ್ಟೊತ್ತಿಗೆ ಗಲಾಟೆ ಶುರು ಮಾಡೋದೆ. ಹಾ. ಗಲಾಟೆ ಶುರು. ಹಣ ಕೇಳಿದ್ರೆ ನಾವು ಹೇಳಿದ್ ನೋಡಪ್ಪ ಇದೇ ವಿಷಯ, ಹಾ. ಗಲಾಟೆ ಅಂತ ಹೇಳಿದ್ರೆ ಬೇರೆಯಲ್ಲ, ಇಲ್ಲೇ ಇದ್ರ ದುಡ್ಡಿನ ವಿಷಯದಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳೋದು. ಹಾ. ಹಾಗೆ ಕುಡ್ಕೊಂಡು ಬಂದ್ಬಿಡುದು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಒಳ್ಳೇದಾಯ್ತು ನೋಡು. ಹಾ. ಹಾ. ಹಾಗಾದ್ರೆ ನಾವಿಬ್ರು ಕೈ ಹಿಡ್ಕೊಂಡು ಹೋಗುವ. ಹೋಗ್ಬಿಡು ಆಡ. ಕೆಂಚಣ್ಣ, ಕೆಂಚಣ್ಣ, ನೀ ಎಷ್ಟು ತಗೊಂಡೆ? ಏನು ಈಗಲೇ ಜೀರ್ಣ ಆಗುವ ಮೊದಲೇ ಹೊಟ್ಟೆಯಿಂದ ಹೊರಗೆ ಬರ್ತಾನೆ ಏನು? ಅಲ್ಲೇ ಇರು ಅಂತ ಹೇಳಿ. ಏನು ಒಳಗಿಂದೊಳಗೆ ದೂಡ್ತಾ ನಿಲ್ಲಿಕ್ ಬಿಡುದಿಲ್ಲ. ಕೆಂಚಣ್ಣ, ಈಗ ಎಂತ ಮಾಡೋದ? ಎಂತ ಮಾಡೋದು, ನನಗಂತೂ ತಲೆ ಎತ್ತಲಿಕ್ಕೆ ಆಗೋಲ್ಲ. ಒಂದು ಜಗಳ ಮಾಡಿ ಒಂದಿಷ್ಟು ಎಣ್ಣೆ ಹಾಕೊಂಡು ಬಂದಾಯ್ತು ನಾವು. ಏನ್ ಮಾಡೋದು? ಅದ್ರ ಬೇಸರ ಅದೆಲ್ಲ ನೋಡು. ಹೌದು, ಎಲ್ಲರೂ ಹೇಳ್ತಾರೆ ಕುಡಿಬಾರ್ದು ಅಂತ. ಯಾಕೆ ಕುಡಿಬಾರ್ದು? ಕುಡಿದ್ರೆ ತಲೆ ಬಿಸಿ ಉಂಟಾ? ಕುಡಿದ್ರೆ ಏನು ಪ್ರಯೋಜನ ಅಂತ ಊರ್ನವ್ರು ಗೊತ್ತಿದ್ಯಾ? ಗೊತ್ತುಂಟಾ? ನಮ್ಗೆ ಗೊತ್ತಿಷ್ಟ. ನಮ್ಗೆ ಗೊತ್ತುಂಟು. ಸರಿಯಾಗಿ ಕುಡಿದ್ರೆ ಸಾಕು, ಮೈ ಮೇಲೆ ಬಟ್ಟೆ ಬೇಡಪ್ಪ. ನೋಡ ನಿನ್ ನೋಡಿದ್ರೆ ಗೊತ್ತಾಗ್ತದ ನನಗೆ. ಅಲ್ಲೇನ ಮತ್ ನಾವು ಮಲಗ್ಲಿಕ್ಕೆ ಜಾಗ ಬೇಕಾ? ನೋಡ ಆಗ್ಲೇ ಬಿತ್ಕೊಳಕ್ ಶುರು ಮಾಡ್ತಿದ್ಯಲ್ಲ ನೀನು. ನನಗೆ ಗೊತ್ತಲ್ಲ, ಎಲ್ಲ ಬೇರೆ ಆಗ್ತಾ ಉಂಟು. ಸರಿ ಕುಡ್ದವರಿಗೆ ಮಾತಾಡ್ಲಿಕ್ಕೆ ಜನ ಬೇಕಾ? ಈಗ ನೋಡಿ ಇಷ್ಟೊತ್ತಿಂದ ನಾವಿಬ್ರೇ ಮಾತಾಡ್ತಾ ಇದೀವಿ. ನೋಡು, ಧೈರ್ಯಕ್ಕೆ ಕಿಸಿಯೊಳಗೆ ಒಪ್ಪಿದ್ದ ಅವ ಚೋಳ 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 ಅಂತಿದ್ದ. ಮತ್ತೆ ಸರಿ ಕುಡ್ದವ್ರಿಗೆ ಹೋಗ್ಲಿಕ್ಕೆ ಜಾಗ ಬೇಕಾ? ಯಾವ ಮುಳ್ಳಿನ ಬಲ್ಲೆ ಇದ್ರು ಹಂದಿ ಮರಿ ಹೋದಾಗಿ ನುಸುಳ್ಕೊಂಡು ಹೋಗ್ತಾನೆ ಅಲ್ವಾ? ಅನ್ನೋದಕ್ಕೆ ನಾವಿಬ್ರೇ ಸಾಕ್ಷಿ. ಸರಿ ಪುಣ್ಯಾತ್ಮ ಬಾ ಅಂದ್ರೆ ಬರೋದಿಲ್ಲ ಅಂತ ಹೇಳಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ನನಗೆ ಬಾರಿ ತಲೆ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಆಗು ಹೋಗು ಬಗ್ಗೆ ಚಿಂತನೆ ಮಾಡಿ ಆಮೇಲೆ ಬರ್ತೇನೆ ಮುಂದೆ. ಸರಿ ಸರಿ, ನಾ ಮುಂದೆ ಹೋಗ್ತೇನೆ ನೋಡು. ಹಣವೇ ನಿನ್ನಯ ಗುಣ ಏನ ಬಣ್ಣಿಬೇನು, ಹಣವೇ ನಿನ್ನಯ ಗುಣ ಏನ ಬಣ್ಣಿಬೇನು, ಮಂಗನಾದರೂ ಅವನ ಮನುಮದನೆನಿಸುವೆ, ಕಣ್ಣಿಲ್ಲದವನಿಗೆ ಮಗಳನ್ನೇ ಕೊಡಿಸುವೆ. ಹಣವೇ ನಿನ್ನಯ ಗುಣ, ಹಣವೇ ನಿನ್ನಯ ಗುಣ ಏನ ಬಣ್ಣಿಬೇನು. ಭಾಗ್ಯಲಕ್ಷ್ಮಿ ನಮಸ್ತುಭ್ಯಂ, ಧನಲಕ್ಷ್ಮಿ ನಮಸ್ತುಭ್ಯಂ, ಗುಣಲಕ್ಷ್ಮಿ ನಮಸ್ತುಭ್ಯಂ, ಸಂಪತ್ಲಕ್ಷ್ಮಿ ನಮಸ್ತುಭ್ಯಂ, ಧಾನ್ಯಲಕ್ಷ್ಮಿ ನಮಸ್ತುಭ್ಯಂ, ಕೀರ್ತಿಲಕ್ಷ್ಮಿ ನಮಸ್ತುಭ್ಯಂ, ಐಶ್ವರ್ಯಲಕ್ಷ್ಮಿ ನಮಸ್ತುಭ್ಯಂ. ಅಮ್ಮ ತಾಯಿ ಲಕ್ಷ್ಮೀ ಮಾತೆ ಲಕ್ಷ್ಮೀ ದೇವ, ನಾ ನಂಬಿದ್ದೆ ನಿನ್ನದಾವು. ನಮ್ಮ ಜೀವನದಾಗ ಬೇರೆ ಯಾವ್ದು ಯಾರನ್ನು ನಂಬಿಲ್ಲ ನಾನು. ಏನಾದರೂ ನಮಗೆ ಒಳ್ಳೇದು ಮಾಡೋದಿದ್ದು ನೀನು ಅಂತ ತಿಳ್ಕೊಂಡಿನಿ. ಕೊಟ್ಟವ್ರದೆಲ್ಲ ಹಣ ಹಂಗೆ ನಮಗೆ ತಿರುಗಿ ಕೈಗೆ ಬರಲಿ, ಬರಬೇಕಾದ ಬಡ್ಡಿ ಸೇರಿ ಬರಲಿ. ತಾಯೇ ಏನು ಮಾಡಂಗಿಲ್ಲ, ನಾನು ನಂಬದ್ದ ನಿನ್ನ. ದೀಪ ಹತ್ತಿಸೀನಿ, ಬೆಳಗ್ಸೀನಿ, ಆರಿಸ್ತಾ ಇದ್ದೀನಿ. ಪರಿಸ್ಥಿತಿ ಭಾಳ ಗಂಡಾಂತರ ಅದಾವ. ಕೋಟಿಗೆ ಒಬ್ಬ ವೀರ ಆಗ್ಬೇಕಂತ ಮನಸ್ಸು ಹೊತ್ತೀನಿ. ನಿನ್ನ ನಂಬಿನಿ. ನಾನು ಎಣಿಸ್ದ ಮಟ್ಟ ಮುಟ್ಸ್ಬೇಕು ನೀನು. ನಿನಗೇನು ಕಡಿಮೆ ಆಗಿ ಮಾಡಂಗಿಲ್ಲ. ನಾನು ಕೊಡ್ಬೇಕಾದ್ದೆಲ್ಲ ಕೊಟ್ಬಿಡ್ತೆ. ಉದ್ದಿನ ಕಡ್ಡಿ ದಿವ್ಸಕ್ಕೆ ಒಂದಂತೂ ಕಡಿಮೆ ಬೀಳಂಗಿಲ್ಲ. ಹಂಗೆ ಹತ್ತೀನಿ ನಾನು. ಕೈ ಮುಗಿದು ಬೇಡ್ಕೊಳ್ತೀನಿ, ತಾಯ ಅನುಗ್ರಹ ಮಾಡವ್ವ, ನೀನೇ ಕಾಪಾಡವ್ವ. ಯಪ್ಪ ಏನ ಅಪ್ಪ ನಿನಗೆ ಆದುದೇನು, ಚಪ್ಪೆ ಮೋರೆ ಯಾಕೆ ಮಾಡ್ತಿ? ಅಪ್ಪ ಆದುದೇನು, ಚಪ್ಪೆ ಮೋರೆ ಯಾಕೆ ಮಾಡ್ತಿ? ಚಪ್ಪೆ ಮೋರೆ ಯಾಕೆ ಮಾಡ್ತಿ? ಕ್ಷಿಪ್ರದಿಂದ ನೀನು ಮದುವೆ ಮಾಡದಿದ್ದೋಡೆ, ಕ್ಷಿಪ್ರದಿಂದ ನೀನು ಮದುವೆ ಮಾಡದಿದ್ದೋಣೆ,
ಒಪ್ಪಿದವನ ವರಿಬೆ ನಿಜ ಉದ್ದಪ್ಪ ಸಹಿಸೇನು ಅಪ್ಪ. ಯಪ್ಪೋ ಯಾಕೆ ನಿನ್ನವನು ಇಲ್ಲಿಗೂ ಬಂದೆ? ಏನಪ್ಪೋ ಇದು? ಮನಸಾಂದ ನಾ ದೇವ್ರಿಗೆ ಕೈ ಮುಗಿದಾಕತ್ತೀನಿ, ಮುಳುಗಿಸ್ಬೇಕಂತ ಅಟ್ಟೊತ್ತೆ ಬಂದ್ಬಿಟ್ಟಿಯಲ್ಲವಾ ನೀನು. ಹಾ, ದೇವ್ರ ಕೋಣಿ ಮುಂದೆ ಕುಂತಿದ್ದಿ, ಹಾ. ಅದೇನ್ ನಿನ್ ಸಪ್ಪಿ ಮೋರಿ ಆಗೈತಿ. ಮತ್ ನಿನ್ನಂತವಳು ಹುಟ್ಕೊಂಡ್ರೆ ಹೆಂಗ ಅದ್ ಬಿಟ್ರೆ ಮತ್ತೆ ಹೆಂಗ ಆಕೈತಿ ಮೋರಿ? ಯಪ್ಪೋ ಹಾ. ನೀನ್ ದೇವ್ರ ಪೂಜೆ ಮಾಡಕತ್ತೇನ ಅಥವಾ ಇನ್ನೇನಾದ್ರೂ ಮಾಡ್ತಾ ಇದ್ದಿ? ಏನ್ ಮಾಡಕತ್ತೀನಿ? ದೇವ್ರದ ಪೂಜೆ ಮನೆ ಎಣಸ್ಕೊಂಡ್ ಮಾಡಕತ್ತೀನಿ. ಊದ್ ಕಡ್ಡಿ ಹಚ್ಚಿದ್ದಿ, ಹಾ. ಮತ್ತ ಹಚ್ಚಿದ ತಕ್ಷಣ ನಂಗ್ಸಿ ಹಾಕ್ಬಿಟ್ಟಿಯಲ್ಲ. ಅದ ಸಾಕಟ್ಟ. ಮತ್ತ ದೀಪ ಹಚ್ಚಿ ಯಾಕ ಹಾ, ಹಂಗ್ ಮಾಡಿದ್ದು? ಯಾಕೆ ಆರ್ಸಿನಂತಲ್ಲನೆ? ಹೌದು. ಅದೆಲ್ಲ ನಿಂಗೆ ಕೇಳಕ್ ಗೊತ್ತಾಗಂಗಿಲ್ಲವ. ಹಾ. ಯಾಕಂದ್ರೆ ನೀವನ್ನೆಲ್ಲ ಬೇರೆ ತಿಳ್ಕೊತೀರಿ. ಏನ? ಲಕ್ಷ್ಮೀ ದೇವಿ ಹಂಗ ಯಾರು ಅದನ್ನ ತಾತ್ಸಾರ ಮಾಡ್ತಾರ ಅವ್ರ ಕೈ ಹಿಡಿಯಂಗಿಲ್ಲ. ಹ್ಮ್. ಯಾವತ್ತು ದುಂದು ವೆಚ್ಚ ಮಾಡುವಲ್ಲ ಲಕ್ಷ್ಮೀ ದೇವಿ ಬರಂಗಿಲ್ಲ, ನೆನ್ಪಿಟ್ಕೊ ನೀನು. ಅಪ್ಪ ಹಂಗ ನಾವು ಎಷ್ಟು ಖರ್ಚನ್ನ ಕಡಿಮೆ ಮಾಡಿ ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನಮ್ಗೆ ಅನುಗ್ರಹ ಮಾಡ್ತಾಳ. ಯಪ್ಪೋ. ಹಣದ ಮಹಿಮೆ ಹಂಗಾದ, ನಿಂಗೆ ಗೊತ್ತಿಲ್ಲ ಅದ. ಎಂತೆಂಥವ್ರಿಗೆಲ್ಲ ಬೆಲಿ ತರ್ತೈತಿ ಅಂತ ಗೊತ್ತಿಲ್ಲ ಅದ. ಹಾ. ಯಪ್ಪೋ ಏನ? ನೀನ್ ಏನಾರ ಮಾಡ, ಹಾ. ಅದ್ ನಂಗೆ ಸಂಬಂಧಂಗಿಲ್ಲ. ಆದ್ರ ನನಗ್ ಬೇಗ ನೀನ್ ಮದುವೆ ಮಾಡ್ಸ. ಯಾಕ ಮಾಡಿಸ್ದೆ ಹೋದ್ರೆ ಏನಂತೆ? ಏನ್ ಮದುವೆ ಮಾಡಿಸ್ದೇ ಇದ್ರ ನಾನು ಎಲ್ಲಾರು ಹೋಗ್ತೀನಿ, ಹೋಗಿ ಚಂದದ ಗಂಡನ್ ಕಂಡು ನಾನೇ ಮದುವೆ ಆಗಿ ಬಿಡ್ತೀನಿ. ಥೋ ನಿನ್ನ ಅವನೇ ಏನು ಹೇಳಕ್ಕೊಂಟಿ ನೀನು? ಏನು ನನ್ನ ಮರ್ವಾದಿ ತೆಗಿಬೇಕಂತ ಮಾಡಿ ನೀನು? ನೋಡ, ಇವತ್ತಿನವರೆಗೆ ನಾನು ಅದೊಂದು ಬಿಟ್ಟವಲ್ಲ, ವ್ಯವಹಾರ ಮಾಡ್ತೀನಿ. ಮರ್ಯಾದೆ ಕಳ್ಕೊಳಕ್ಕೆ ನಾ ಇಷ್ಟಪಡಂಗಿಲ್ಲ. ನೀನು ಅಷ್ಟೇ ಹೇಳ್ದಂಗೆ ಮಾಡೋಳೆ ನೀನು. ನಾನೆಲ್ಲ ಮಾಡಿಸಿಲ್ಲ ಅಂದ್ರೆ ಎಲ್ಲಾದ್ರೂ ಯಾವುದಾದ್ರೂ ಹುಡುಗನ ಹಿಂದಾಗಡಿ ಹೋಗಿ ನನ್ನ ಮರ್ಯಾದೆ ತೆಗಿತೇನ? ಹೌದು. ಹಂಗೆ ಮಾಡಕ್ಕೆ ಒಂದು ಹೋಗ್ಬೇಡ. ನಿನಗೆ ಮದುವೆ ಮಾಡಿಸ್ತೇನೆ, ನಂಗೆ ಕುಂದ್ರಾಗ ನಂಗೆ ತಲೆ ಕೆಡಲಿಲ್ಲ. ನಿಂಗೆ ಮದುವೆ ಮಾಡಿಸ್ಲಿಲ್ಲ, ನೀನು ಹಂಗೆ ಇಟ್ಕೊಂಡು ಕೂತ ಅಂದ್ರೆ ಕೆಂಡ ಸೀರೆ ಸರ್ಗನಾಗ ಕಟ್ಕೊಂಡಂಗೆ ಆಕೈತಿ. ನಂಗೆ ಗೊತ್ತೈದ ಒಂದಲ್ಲ ಒಂದು ದಿವ್ಸ ಸುಡ್ತೈತಿ ಅಂತ. ಆ ವ್ಯವಸ್ಥೆ ಮಾಡ್ತೀನಿ. ನೀನೀಗ ತಲೆ ಬಿಸಿ ಮಾಡ್ಕೊಬೇಡ, ಹಂಗೆ ಹೋಗ. ನಿನಗೆ ಯಾವ ಹುಡುಗ ಏನು ಅದೇ ವಿಚಾರ ಮಾಡ್ತೀನಿ ನಾನು. ನೀ ಹೋಗಿ ತಲೆ ಬಿಸಿ ಮಾಡ್ಕೊಬೇಡ. ಆತು. ಓ ಭಾಳ ಕಟ್ಟಾತ್ರಿ ಅಪ್ಪ. ನೋಡಿದ್ರ ಮನೆ ಮರ್ಯಾದೆ ತೆಗಿತಾಳ ಇವಳು, ತೆಗಿ ಮನಮಾನವ ಇಲ್ಲ. ಈಗ ಎದ್ರ ಕಣ್ಣೆದ್ರ ಬಂದು ಹಿಂಗೆ ಹೇಳಕ್ಕೆ ಹೊಂಟಾಳ, ಓಡ್ತೀನಿ ಅಂತ. ಮತ್ತೆ ಇನ್ನು ಬಿಟ್ಟಾಳೇನೆ? ಆದಷ್ಟು ಬೇಗ ಮದುವೆ ಮಾಡಿಸು. ಆದಷ್ಟು ಬೇಗ ಮದುವೆ ಮಾಡಿಸು. ಏನೇ ಮದುವೆ ಮಾಡಿಸ್ಬೇಕಂದ್ರೆ ಹಂಗೆ ಆಗಂಗಿಲ್ರಿ. ಮತ್ತೆ ಮದುವೆಗೆ ಹಣ ಖರ್ಚು ಮಾಡಕ್ಕೆ ನಂಗೆ ಮನಸ್ಸಿಲ್ರಿ. ಹೆಚ್ಚೇನು ಬ್ಯಾಡ ತಗೋ, ಒಂದು 2 ಲಕ್ಷ. ನನ್ನ ಎದೆ ಹೊಡೆದು ಹೋಗೈತಿ ನಿಮ್ಮ ಮಾತು ಕೇಳ್ರೆ. 2 ಲಕ್ಷ ಅಲ್ರಿ, ಜೀವಮಾನಕ್ಕೆ ಆಗಂಗಿಲ್ಲ ಅದು ಖರ್ಚು ಮಾಡಕ್ಕಂಗ. ಬೇಡ, ಏನೋ ಬಂದು ಬಡ್ಡಿ ಹಣದಾಗ ಮದುವೆ ಆಗ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ನಾನು. ಒಂದು 50,000ಕ್ಕೆ ಮಾಡಿಸ್ತೀಯನೆ? ಯಾರ್ಗ? 50,000ಕ್ಕೆ. ಏನು ನೀವ ಮನಸ್ಸು ಮಾಡ್ತೀರನೆ? ಅಯ್ಯೋ ಬೇಡ, ಮತ್ತೆ ನಮಗೆ ಬೇಡ, ಬೇರೆ ಕಡೆ ಹುಡುಗನ ನೋಡೋದು ಬೇಡ್ರಿ. ನೀವು ನೋಡೋದ ಬೇಡ ನಮ್ಗೆ, ನಾನಾ ನೋಡ್ಕೊತೀನಿ. ಹೌದೇನೆ? ಯಾಕೆ ಗೊತ್ತೈತೇನೆ? ದೊಡ್ಡವ್ರು ಭಾಳ ಜನ ಅದಾರ್ರಿ, ಆದ್ರೆ ಧರ್ಮಕ್ಕೆ ಮದುವೆ ಹಾಕ್ಯಾರನೆ ಅಟ್ಟ ಕೇಳ್ತಾರ. ಅದಕ್ಕೆ ನಾವು ನೋಡ್ರಿ ಹೇಳ್ದಂಗೆ ಕೇಳ್ಕೊ ಬಿದ್ಕೊಂಡು ಇರಾಮ ಆಗ್ಬೇಕು. ನಮ್ದ ಮನೇಲಿದ್ರು ರಗಳಿ ಇಲ್ಲ. ಮತ್ತು ಅವಂಗೇನು ಆವತ್ತಿನ ಖರ್ಚಿಗೆ ಕೊಟ್ರೆ ಸಾಕು, ನಾನು ಹೇಳ್ದಟ್ಟು ಮಾಡ್ಕೊಂಡಿದ್ರೆ ಸಾಕು. ಗತಗೋತ್ರ ಇಲ್ಲದವನೇ ಇಲ್ಲರಿ. ಯಾಕಂದ್ರೆ ದೊಡ್ಡವ್ರು ನಮ್ಮ ಮಾತು ಕೇಳಂಗಿಲ್ಲ. ಏನು ತುತ್ತನ್ನ ಗತಿ ಇಲ್ಲದೆ ಹೋದವ್ರು ನಮ್ಮ ಮಾತು ಕೇಳೋದ. ಮತ್ತು ಅದಕ್ಕೂ ಒಳ್ಳೆಯವ್ರು ಈ ಕರ್ಮ ಇದಕ್ಕೆ ಯಾಕೆ? ಅದಕ್ಕೆ ಹಂಗೆ ಯಾರದಾರ ಅಂತ ವಿಚಾರ ಮಾಡ್ತೀನಿ, ನೋಡೋಣ. ಅದಲ್ಲ ಯಾರದ ನೋಡೀನ್ರಿ, ಮನಸ್ಸಾಗ ಅದಾವ, ನಿಮ್ಮ ಹತ್ರ ಹೇಳಂಗಿಲ್ಲ. ನೋಡ್ತೀನಿ ತಡ್ರಿ. ಹಾಗೆಯನು ಮಾಡಿದರ ಪೆದ್ದು ಬುದ್ಧಿಗೆ ನಾನು, ಹಾಗೆಯನು ಮಾಡಿದರ ಪೆದ್ದು ಬುದ್ಧಿಗೆ ನಾನು, ಯಾವನವನ ಖೇದವನು ಪಡುತ್ತಿಹೆನು ಏನಿದಿ ಮಾರ್ಗ. ಅಯ್ಯೋ ದೇವ್ರೇ, ಉದ್ದತ ಬಹಳಿಹುದು ಉದ್ದ, ಅಗಲ ಮಾತ್ರವೇ ಇಲ್ಲ. ಸಿಗುದೇ ಇಲ್ಲ. ಉದ್ದ ಬಹಳಿಯುವುದು ಅಗಲವೇ ಇಲ್ಲ. ಸಾಧಿಸುವೆ ಮನದಾಸೆಯನು ತಲವನಂದು. ಏನು ಮಾಡೋದು? ಎಣ್ಣೆ ಹಾಕಿದ್ದು ಹೆಚ್ಚಾಗಿ ಮಲಗಬೇಕಂದ್ರೂ ನಿದ್ದೆ ಬರೋದಿಲ್ಲ. ಇವತ್ತೇನಾದರೂ ಒಂದು ದಣಿ ಮಗಳು ಸಿಕ್ಕಬೇಕು. ಅವಳು ಸಿಕ್ಕಿದಾಗ ಹೆಂಗೆ ಮಾತಾಡ್ತೀನಿ ಗೊತ್ತಾ? ಮಾತು ಅಂತೇಳಿದ್ರೆ ಮುತ್ತಿನ ಮಾಲೆ ಅಂತಿರಬೇಕು, ಮಾತು ಅಂತೇಳಿದ್ರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂತ ಅಣ್ಣ ಬಸವಣ್ಣನವರು ಹೇಳಿದ ವಚನ ಕೇಳಿದ್ದೀರಾ ನೀವು? ಹಂಗೆ ಮಾತಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಯೋಚನೆ ಮಾಡ್ತಾ ಬರುವಾಗ ಇದೇನಿದು ದಾರಿ ಹಿಂಗುಂಟು.
ದಾರಿ ಉದ್ದ ಇದ್ದಷ್ಟು ಅಗಲವೇ ಇಲ್ಲ. ಇದಕ್ಕೆ ಕಾರಣ ಏನಂತ ಯೋಚನೆ ಮಾಡಿದಾಗ ನಮ್ಮ ಕುಡುಕರ ಮಂಡೆಗೆ ಹೋಗುವುದೇ ಹೀಗೆ. ಹಿಂದಿನ ಆಡಳಿತದವರು ಹಳ್ಳಿಗೂ ಪ್ರತಿ ಗಲ್ಲಿಗೂ ಒಂದು ದಾರಿ ಅಂತ ಮಾಡಿ ಈಗ ಹೊಸದಾಗಿ ಯೋಜನೆ ಮಾಡಿದ್ದಾರೆ. ಸದ್ಯ ಈಗಿನ ಆಡಳಿತದವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿ ದಾರಿ ಬದಿಯಲ್ಲೂ ಒಂದೊಂದು ಮನೆ ಕಟ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ದಾರಿ ಉದ್ದ ಇಷ್ಟು ಅಗಲ ಇಲ್ಲ, ಖಾಲಿ ಉದ್ದವೇ ಇದೆ. ಈಗ ಮುಂದೆ ಯೋಜನೆ ಮಾಡಿದ್ರೂ ಮಾಡ್ಯಾರು ಬೇರೆ. ಹಳ್ಳಿಯ ಗಲ್ಲಿಗೂ ಸುಲಭ ಶೌಚಾಲಯದ ವ್ಯವಸ್ಥೆ ಮಾಡಿದ್ರೂ ಮಾಡ್ಯಾರು. ಹಿಂಗೆ ಮಾಡ್ತಾ ಹೋದರೆ ನಾಯಿಗಳು ನಿರಂತರ ಮುಷ್ಕರ ಹೂಡಲೂಬಹುದು. ನಿರಂತರ ಮುಷ್ಕರ ಹೂಡಲೂಬಹುದು. ನಾವು ಬಿಡಿ ನಾಯಿಗಳು ಹೂಡ್ಬೋದು ಸ್ವಾಮಿ. ಹಾಗಾಗಿ ಏನು ತಲೆ ಬಿಸಿಲ್ ನಾನು ಹೊರಟಿದ್ದೇನೆ. ಇವತ್ತೇನಾದ್ರೂ ಅವಳು ಸಿಗಬೇಕು, ನನ್ನ ಸಾಹಿತ್ಯಕ್ಕೆ ಮಾತಾಡಿ ಆ ಲೋಬಿಯ ಮಗಳಂದನ್ನು ಕಿಸಿಯೊಳಗೆ ಬೀಳುವಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದಿಷ್ಟು ಎಣ್ಣೆ ಹಾಕೊಂಡು ಮತ್ತೆ ಹೊರಟಿದ್ದೀನಿ ನೋಡುವ. ಏ ಕೆಂಚ, ಯಾರ ಮಲ್ಲಿ ಮಮ ಮನದ ಆಕಾಶ ಬೆಳಗಿದ ಶಶಿ ಮಮ ಮನದ ಆಕಾಶ ಬೆಳಗಿದ ಶಶಿಯೇ ಸಮವೇನು ತೊರೆದಿಂದು ಹೋಗುವ ಬಗೆಯೇ ಸಮವೇನು ತೊರೆದಿಂದು ಹೋಗುವ ಬಗೆಯೇ ಅಮಿತ ಗುಣಾಡ್ಯಾನೆ ನಮಿಬೆನು ಬದಗೆ ಅಮಿತ ಗುಣಾಡ್ಯಾನೆ ನಮಿಬೆನು ಬದಗೆ ಗಮನಿಸಿ ಬರಿಸೆನ್ನ ತನು ಮನ ನಿನಗೆ ಮಮ ಮನದಾಕಾಶ ಬೆಳಗಿದ ಶಶಿಯೇ ಸಮವೇನು ತೊರೆದಿಂದು ಹೋಗುವ ಬಗೆಯೇ ಅಮಿತ ಗುಣಾಟ್ಯನೆ ನಮಿಬೆನು ಬದಗೆ ಗಮನಿಸಿ ವರಿಸೆನ್ನದನು ಮನ ನಿನಗೆ ಏ ಕೆಂಚ, ಮಲ್ಲಿ ನಮಸ್ಕಾರ ಮಾಡ್ಕೊಂಡಿವ್ನಿ. ನಾನು ಹಂಗೆ ಬರ್ತಾ ಇದ್ರ ನೀ ಕಂಡ್ರು ಕಾಣ್ದಂಗ ಈ ಕಡೆಯಾಗ ಹೊಂಟಿದ್ದಿ. ಕೆಂಚ, ನಿನ್ನನ್ನು ಕಂಡು ಮಾತಾಡಬೇಕು ಅಂತ ನಾನು ಬಂದೆ. ಯಾಕೆ ಕೆಂಚ, ನಿನ್ನನ್ನು ನೋಡ್ತಾ ಇದ್ದ ಆ ದಿವಸದಿಂದ ನಿನ್ನ ಮಾನ ನನಗೆ ಭಾರಿ ಪ್ರೀತಿ ಹುಟ್ಟೈತಿ. ಹೌದಾ? ಆಮೇಲೆ ಕೆಂಚ, ನನ್ನನ್ನು ಮದ್ವೆ ಆಗ್ತೀಯೇನ? ನಿನ್ನ ನಾನು ಮದ್ವೆ ಆಗ್ತೀಯೇನ? ಆಗ್ಬೇಕಾ? ಕೆಣಕಿ ಕೆಣಕಿ ನನ್ನ ನೀನ ಕೇಳತಿ ಮದುವೆನ್ನ ಆಗಬೇಕ ಹೇಳತಿ. ಕೆಣಕಿ 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 ನನ್ನ ನೀನ ಕೇಳತಿ ನನ್ನ ಮದುವೆ ನೀ ಆಗಬೇಕ ಹೇಳತಿ. ದೇವರ ಮುಟ್ಟಿ ಹೇಳತೀನಿ ನಿನಗೆ ತಾಳಿ ಕಟ್ಟತೀನಿ. ಹೌದಾ? ದೇವರ ಮುಟ್ಟಿ ಹೇಳ್ತೀನಿ ನಿನಗೆ ತಾಳಿ ಕಟ್ಟುತ್ತೀನಿ. ಗಲ್ಲ ಮುಟ್ಟಿ ಹೇಳ್ತೀನಿ ಮಲ್ಲಿ ನಿನ್ನ ಬಾಳಿಸ್ತೀನಿ. ಕೆಣಕಿ 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 ನನ್ನ ನಿನ್ನ ಕೇಳತಿ ಮದುವೆ ನೀ ಆಗಬೇಕ ಹೇಳತಿ. ಹೆಂಡ ಮಾತ್ರ ಕುಡಿತೀನಿ. ಹೌದಾ? ಹೆಂಡ ಮಾತ್ರ ಕುಡಿತೀನಿ, ಲಾಭ ಮಾತ್ರ ಮಾಡ್ತೀನಿ. ಹೌದೌದು. ಗಾಂಜಾ ಮಾತ್ರ ಸೇದತೀನಿ, ಸಂಜೆ ಮನೆಗ ಬರ್ತೀನಿ. ಸಂಜೆ ಮನೆಗ ನಾನಾ ಬರ್ತೀನಿ. ಮತ್ತೆ ಯಾರು ಬೇರೆಯವ್ರು ಬರ್ಬೇಕೇನೆ? ಕೆಣಕಿ 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 ನನ್ನ ನಿನ್ನ ಕೇಳತಿ.
ನಿನ್ನ ಮದುವೆನ ಆಗಬ್ಯಾಗ ಹೇಳ್ತಿ ಮಲ್ಲಿ ಕೆಂಚ ಮದುವೆ ಆಗು ಅಂತ ನೀನ್ ಕೇಳ್ತಿ. ನಂಗೂ ಅದೇ ಆಸೆಯಲ್ಲಿ ಇದ್ದೇನೆ. ಏನ್ ಚಂದ ಕಾಣ್ತಿ ಮಲ್ಲಿ. ನಿನ್ನ ಹಲ್ಲು ಅಂತ ಹೇಳಿದ್ರೆ ಒಳ್ಳೆ ರೇಷ್ಮೆ ದಾರ ಇದ್ದಾಗಿದೆ. ನಿನ್ನ ಕೂದಲು ಅಂತ ಹೇಳಿದ್ರೆ ಒಳ್ಳೆ ದಾಳಿಂಬೆ ಬೀಜ ಇದ್ದಾಗಿದೆ. ನಿನ್ನ ಹುಬ್ಬು ಅಂತ ಹೇಳಿದ್ರೆ ಒಳ್ಳೆ ದೊಣ್ಣೆ ಮೆಣಸಿನ ತರ ಇದೆ. ನಿನ್ನ ಅದೇನು ಇದೇನು ನಿನ್ನನ್ನು ಕಂಡು ನಾ ಮೊದಲೇ ಸಂಪೂರ್ಣವಾಗಿ ಸೋತೋಗಿದ್ದೇನೆ. ನಿನಗೆ ಬೇಕಾಗಿ ನನ್ನ ಎದೆ ಈಗಲೂ ಸುಡ್ತಾ ಇದೆ. ನನ್ನ ಎದೆ ಅನ್ನೋದು ವಿರಹಾಗ್ನಿ ಕುಂಡ. ನಿನ್ನ ಮಾದಕ ನಗು ನನ್ನ ಪ್ರೇಮ ಜ್ವಾಲೆಗೆ ಸುರಿದ ತುಪ್ಪ ಕಣೆ. ಹೆಣ್ಣನ್ನು ಆಮೇಲೆ ಹೊನ್ನನ್ನು ಹಣ್ಣಾದ ಮರಗಳನ್ನು ಕಂಡು ಬಯಸದಿರುವ ಅಣ್ಣಗಳು ಯಾರು? ತಿಳಿದ ಭಾಗವತಗಳು ಹೇಳಿದ ಮಾತು ನೆನಪಿಲ್ವ ನಿನಗೆ? ಹಂಗಾಗಿ ನೀನು ಸುಮ್ಮನೆ ನನ್ನನ್ನು ಕಣ್ಣಲ್ಲೇ ಕೆಣಕಿ 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 ಕೊಲ್ಬೇಡ. ನಿನ್ನ ಮದುವೆ ಆಗುವುದೇ. ನಾನು ಎಷ್ಟೇ ಹೊತ್ತಿಗೆ ಎಲ್ಲೇ ಹೋಗ್ಲಿ, ಎಷ್ಟೇ ಹೆಂಡ ಕುಡಿದಿರಲಿ, ಸಂಜೆ ಹೊತ್ತಿಗೆ ಸರಿಯಾಗಿ ಮನೆಗೆ ಬಂದೇ ಬರ್ತೇನೆ. ನನ್ನ ಮೇಲೆ ನಂಬೆ ಕೆಂಚ. ನೀನ್ ಕುಡಿಯೋದು ಒಂದು ಬಿಟ್ರೆ ನಿನ್ನ ಗುಣ ಎಂದ್ರ ಅಪರಂಜಿ ಚಿನ್ನ ಇದ್ದಂಗಿದ. ಜೀವ ಬೇಕಾದ್ರೆ ಬಿಡ್ಲಿಕ್ಕೆ ಹೇಳು, ಕುಡಿಯೋದೊಂದು ಬಿಡ್ಲಿಕ್ಕೆ ಹೇಳಬೇಡ. ನಾನು ಕೆಂಚ, ನೀನೀಗ ನನ್ನ ಮದ್ವೆ ಆಗ್ತಿ ಅಂತ ಹೇಳ್ತಿ. ಆದ್ರೆ ಕುಡುಕನಾದ ನಿನ್ನ ಮಾತು ನಾನು ಹ್ಯಾಂಗ್ ನಂಬಲಿ? ಯಾಕೆ? ನನಗೆ ಭರವಸೆ ಇಲ್ಲ. ನಿಂಗೆ ಯಾವ ದೇವ್ರು ಬೇಕಾದ್ರೆ ಹೇಳ, ನಾನು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳುತ್ತೇನೆ ನಿನಗೆ. ಕಾಳಿಂಗ ಸರ್ಪ ಅಂತಂದು ನಿನ್ನ ಕೈಲಿ ಹಿಡಿದು ನಿಲ್ಸು, ಅದ್ರ ಹೆಡೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ ನಾನು. ಕೆಂಚ, ಈಗ ಒಂದ್ ಮಾತಾಡ್ತಿ, ನಂದು ಸ್ವಲ್ಪ ಹೊತ್ನಾಗ ಇನ್ನೊಂದು ಮಾತಾಡ್ತಿ. ಕುಡ್ಕೊಂಡು ನಿನ್ಗೆ ಏನ್ ಮಾತಾಡಿದ್ದಿ ಅಂತ ನೆನ್ಪಿರ್ತೈತೇನ? ಏನ ಕುಡುಕನಾದ ನಿನಗೆ ದೇವ್ರಿಗಿವ್ರು ಐತೇನ? ದೇವ್ರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಯಾವ ದೇವ್ರು ಬೇಕು ನಿನಗೆ? ಕೊಲ್ಲೂರು ಮುಕಾಂಬೆ ಬೇಕಾ? ಮಂದಾರ್ತಿ ದುರ್ಗಾಂಬೆ ಬೇಕಾ? ಸಿರ್ಸಿ ಮಾರಿಕಾಂಬೆ ಬೇಕಾ? ಕಟೀಲು ಭ್ರಮರಾಂಬೆ ಬೇಕಾ? ಶೃಂಗಾರಿ ಶಾರದಾಂಬೆ ಬೇಕಾ? ಬಪ್ಪನಾಡು ದುರ್ಗಾ ಪರಮೇಶ್ವರಿ ಬೇಕಾ? ಹೊಳಲಿ ರಾಜರಾಜೇಶ್ವರಿ ಬೇಕಾ? ಕೋಟದ ಅಮೃತೇಶ್ವರಿ ಬೇಕಾ? ಆಮೇಲೆ ಹೊಸಳ್ಳಿ ಗುತ್ಯಮ್ಮನ್ ಬೇಕಾ? ಸಿಗಂದೂರು ಚೌಡಮ್ಮನ್ ಬೇಕಾ? ಚಂದ್ರಗುತ್ತಿ ಯಲ್ಲಮ್ಮನ್ ಬೇಕಾ? ತಲ್ಲೂರು ಕುಂತ್ಯಮ್ಮನ್ ಬೇಕಾ? ಕೋಟೆ ಬೊಬ್ಬರಿಯನ್ ಬೇಕಾ? ಕೋಡಿ ಹಾಯ್ಗುಳಿದು ಬೇಕಾ? ಕೋಟೇಶ್ವರದ ಕಲ್ಕುಡ್ಕನ್ ಬೇಕಾ? ಕುಂದಾಪುರದ ಹೊಂದಿಗೇಶ್ವರನ್ ಬೇಕಾ? ಯಾವ ದೇವರು ದೈವ ಯಾರು ಸಿಕ್ಕಿದ್ರು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ. ನಿನ್ ಕರಿಮಣಿ ಮಾಂಗಲ್ಯ ನಾನೇ ಕಟ್ತೀನಿ, ನಿನ್ನ ನಾನೇ ಮದುವೆ ಆಗ್ತೀನಿ. ಹೌದೇನ? ಹೌದಾ? ಹಾಗಾದ್ರೆ ಈಗ ನನಗೆ ನಂಬಿಕೆ ಬಂತು ಕೆಂಚ. ಹೌದೇನ? ಈಗ ಮದುವೆ ಮತ್ತೆ ಆಗುತ್ತಾನೆ. ಮದುವೆಕ್ಕಿಂತ ಮೊದಲು ನಾವು ಒಂಚೂರು ಕೈ ಹಿಡ್ಕೊಂಡು ಹಿಂಗ್ ಸುತ್ತಾಡುವ. ಯಾಕಂತ ಕೇಳಬೇಡ. ಈಗ ನೋಡು, ಮನೆಯಲ್ಲಿ ನಾವು ಒಂದು ಪದಾರ್ಥ ಅಂತ ಮಾಡುವಾಗ ಒಂಚೂರು ಕೈಗೆ ಹಾಕಿ ಉಪ್ಪು ನೆಕ್ಕಿ ನೋಡುದಿಲ್ವಾ? ಮದುವೆ ಮತ್ತೆ ಈಗ ಒಂಚೂರು ಉಪ್ಪು ನೆಕ್ಕಿ ನೋಡುವ ಒಂದು ಕಾರ್ಯಕ್ರಮ ಮಾಡುವ. ಹಿಂಗ್ ಕೈ ಹಿಡ್ಕೊಂಡು. ಏ ಕೆಂಚ, ಹತ್ತಿರ ಬಾ ಕೊಂಚ. ಅಪ್ಪಂಗ್ ತಿಳಿಯಕ್ಕಿಲ್ಲ ಸಂಚ. ಮದುವೆ ಆಗೋಣ, ಬೇಗ ಏರೋಣ ಮಂಚ. ಮಮ ಮನದಾಕಾಶದ ಚಂದಿರ, ಮಮ ಮನದಾಕಾಶದ ಚಂದಿರ. ಕಂಡರಿದನೋ ಲೋಭೆಯೋಗಳು ಕೆಂಡ ಹೋದರು ತನ್ನ ಮನದಳು ಭಂಡಮಗಳನ್ನು ಮರಳು ಒಳಿಸೆಯ ಪಾಪಿ. ಎಲ್ಲಾದ್ರೂ ನಿಂತ್ರೆ ಇವನನ್ನು ಕಳೆದು ಕೊಂದಾಗ್ತಾನೆ. ಓಡ್ಬಿಡ್ತೀನಿ ಇಲ್ಲಿಂದ, ಓಡ್ಬಿಡ್ತೀನಿ. ಅಯ್ಯ ದರ್ವೇಸಿ ಹೆಣ್ಮಗಳ, ಎಲ್ಲ ಗ್ರಾಚಾರಕ್ಕೆ ಅಮಾವಾಸ್ಯೆ ದಿವಸನೇ ನನಗೆ ಹುಟ್ಕೊಂಡು ನಿನ್ನ ಅವನ ಸಾಯ್ಸಾಬಿಡ್ತೀನಿ ನೋಡು. 3 ಕಾಸಿನವಳು ಈ ಕಡೆ ಬಲ್ಲೆ. ಮಾನ ಮರ್ಯಾದೆ ಐತೆ ನಿನ್ನ ಅಪ್ಪನ ಯೋಗ್ಯತೆ ಏನ? ಎಷ್ಟು ದೊಡ್ಡವದನ್ನ ನಾನು ಎಂತ ಕೆಲಸ ಮಾಡಕೊಟ್ಟಿ? ಮಾಡೋದಿದ್ರು ಕೋಣಿ ಇಲ್ಲ ದಾರಿ ಬದಿ ಯಾಕ? ನಿಮ್ಮ ಅವನೇ ಏನ್ ಮಾಡ್ಬೇಕು? ದೊಡ್ಡವ್ರ ಮರ್ಯಾದೆ ತೆಗಬೇಕಂತ ಮಾಡಿರ ನೀವ? ಹಾಗಾದ್ರೆ ಅವನ್ನ ಕರ್ಕೊಂಡು ಬರ್ತೀನಪ್ಪು. ಯಾಗರ್ಸ್ ಒದ್ದು ಬಿಡ್ತೀನಿ ನೋಡ. ಇನ್ನು ಮೇಲೆ ಹಂಗಲ್ಲ, ನಾನು ಹೇಳಿ ನೀನು ಆ ಕೆಲಸ ಮಾಡಬಾರ್ದ, ನೀ ತಿಳ್ಕೊಂಡು ಆ ಕೆಲಸ ಮಾಡ್ಬೇಕು. ಆಯ್ತಪ್ಪು. ನಾನಾ ಹೇಳ ಮಾಡೀನಿ ಅಂದ್ರೆ ನನ್ನ ಮರ್ಯಾದೆ ಏನಾತ? ಏನತ್ತೆ ಮರ್ಯಾದೆ ಬಿಟ್ಟಿರ್ರಿ ನಿನ್ನ ಅವನ? ನಾನು ಯಾರಿಂಗ್ ಹೇಳಂಗಿಲ್ಲ. ನಿನ್ನ ಕರ್ಮ ನೀ ಹೇಳಬೇಡಲೇ. ಕಾಣುವವ್ರು ಕಣ್ಣು ಕೆಲಸ ಮಾಡ್ತೈತೆ. ಎಲ್ಲ ದಾರಿ ಮ್ಯಾಗ ತಿರುವವರೆಲ್ಲ ಕುರುಡ್ರ ಅಂತ ತಿಳ್ಕೊಂಡೆ ನಿನ್ನೆ. ಒಂದ ಮಾತು ನೆಪ್ಪಿಟ್ಕೋ, ಏನಪ್ಪ? ಇಂಥ ಕೆಲಸ ಮದುವೆ ಮೊದಲು ಮಾಡಬಾರ್ದ. ಮಾಡ್ತಿ ಅಂತ ಇಟ್ಕೋ, ಪರಿಣಾಮ ಕೆಟ್ಟದ್ದಾಗಬಾರ್ದು. ಅದು ಎಲ್ಲ ಜಾಗೃತಿ ಮಾಡ್ಕೊಳ್ಳೋರ್ಗೆ ಅಡ್ಡಿಲ್ಲ. ನಿನಗೆ ಆಕಾಶ ಯಾವುದು ಭೂಮಿ ಯಾವುದು ಗೊತ್ತಿಲ್ಲ. ನಿಂಗೆ
ಏನ ಅಂತ ಹೆಣ್ಮಗಳದಿ ನೀನು. ಯಪ್ಪೋ ನಿನ್ನವನ್ನ ಹೆಚ್ಚು ಕಡಿಮೆ ಆಗದೆ ಹೋದ್ರು ಹಿಂಗಾತು ಅಂತ ಹೇಳ್ಕೊಂಡು ನೀನ ಹೊರಡಾಕಿ ಹಂಗದಿ ನೀನು. ಇಲ್ಲ ಯಪ್ಪೋ, ಹಾ ಇನ್ಮೇಲೆ ಹಾ ನಾನು ಅವನನ್ನು ಯಾವತ್ತೂ ಮರೆಯಾಕಿಲ್ಲ. ಯಾವನ ಅದೆಲ್ಲ ಮಾತು ಬೇಡ. ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿನ ಇಲ್ಲ, ನಿಂಗೆ ಆತು ಅಂತ ಇಟ್ಕೊ ಹೋಗ. ನನಗೆ ಕೆಂಚನೆ ಬೇಕು. ಯಾವ ನನ್ನ ಮಗ ಹೆಸರು ಹೇಳಬಾರ್ದು ಅಂತ ನಾ ಇಟ್ಟೊತ್ತಿದ್ದೀನಿ, ಹೇಳಬಿಡ್ತಿದ್ರ ಅವನ. ನೀವು ಒಳಗಡೆ ಹೋಗ, ನಿನಗೆ ಮರ್ಯಾದೆ ಮಾನ ಗೊತ್ತಿಲ್ಲ, ಹೋಗ ಒಳಗಡೆ, ಹೋಗ ಒಳಗಡೆ ಹೋಗ. ಆತು ಎಲ್ರಿ ಬಂದು ಹೋತ್ರಿ ಅಪ್ಪ ಇದ ಯಾವನವ ಓಡೋದು ನನ್ನ ಮಗ ಅವನ ಕೈಗೆ ಸಿಗ್ಬೇಕತ್ತ ನಾಲ್ಕು ಮಾತಾಡೋಕಿತ್ತು ನಂಗೆ. ಅಂದ್ರೆ ಈ ಮರವಾದಿ ಹೋದ್ರು ಉಳಿಸ್ಕೊಳ್ಳೋದು ಹಂಗೆ ಅಂತ ನಂಗೆ ಗೊತ್ತೈತಿ. ಹಂಗೆ ಹೌದ್ರಿ, ನನ್ನ ಮನೆ ಕೆಲಸ ಮಾಡೋ ನನ್ನ ಮಗ ನಮ್ಮ ಮನೆ ಹುಡುಗಿಗೆ ಆಲೋಚನೆ ಮಾಡ್ತಾನ ಅಂತ ಯಾವ ಬಾಯಾಗ ಹೇಳ್ಕೊಬೇಕ್ರಿ? ನಾನು ತಿರ್ಸ್ಬಿಡ್ತಿದ್ದೆ ನಾನು ಅದ್ರ ಅವನ ಪ್ರಕರಣ. ಯಾವನ ನನ್ನ ಮಗ ನಾನು ಬರೋ ಮಟ್ಟ ಓಡೋದ ಕಂಡ್ರೆ ಸಿಗದು ಉಪ್ಪಾಕ್ಬಿಡ್ತಿದ್ದೆ ಅಂತ ಹೇಳಿದ್ರೆ ಹಾಕಿತ್ತು. ಇವ್ ಓಡಿದ್ರೆ ಮತ್ತೆ ಸಂಜೆ ಬರೋದು ನಮ್ಮನೆ ಜಗ್ಲಿಗೆ ಅಲ್ಲೇನೆ. ಅಲ್ರಿ ಅಪ್ಪರ ಮನೆ ಕೆಲಸ ಮಾಡಿ ಅಂತ ಹೇಳ್ರಿ ನನ್ನ ಮಗ ಮನೆಯೊಳಗ ಕೆಲಸ ಶುರು ಮಾಡ್ಬಿಟ್ಟನಲ್ರಿ ಇವನ. ಇನ್ನು ಹಿಂಗ ಕುಂತ್ರ ಆಗಿಲ್ರಿ. ಒಂದು ಲೆಕ್ಕದಾಗ ವಿಚಾರ ಮಾಡ್ರಿ, ಭಾಳ ಒಳ್ಳೇದಾತ್ರಿ. ಮನಸ್ಸಾಡಿಲ್ಲ ಅವನ. ಆದ್ರೆ ಎಣ್ಣೆ ಇಲ್ದೋದ್ರ ಆಗಂಗಿಲ್ಲ, ಕುಡಿಲ್ಲ ಬಾಕ್ಬಿಡ್ರಿ. ಕುಡ್ಕೊಳ್ ತಗೋರಿ, ಸಂಜೆ ಮುಂದೆ ದುಡ್ದ ಒಂದು ಸ್ವಲ್ಪ ಕುಡಿಲಿ, ಏನು ತಲೆಬಿಸಿ ಇಲ್ಲ. ಅವಂಗ ಏನಂತ ಒಂದು ಆಲೋಚನೆ ಇತ್ತು ನನಗೆ. ಯಾವುದಕ್ಕೆ ಸ್ವಲ್ಪ ದಾರಿಗೆ ಬರ್ಬೇಕು, ಇಟ್ಟಿದು ಹೆಚ್ಚಾತ್ರಿ ಇದು. ಯಾಕಂದ್ರೆ ಕೈ ಹಿಡ್ಕ ತಿರ್ಗಾಕತ್ತಾರ. ಅವಳ ನೆಟ್ಟಗೆ ತಿರುಗಿದ್ರೆ ನನ್ನ ಮಗನ ತಲೆ ಕೆಳಗೆ ಹೋಗ್ತೈತಿ. ಅಂದ್ರೆ ಕೆಲಸ ಭಾರ ಆಗದ, ಕುಡ್ದದ ಹೆಚ್ಚಾಗದೆ ತಲೆ ಕೆಳಗೆ ಹೋಗಕತ್ತದ. ಹಂಗ ಮತ್ತೆ ಬೇರೆ ಏನಲ್ಲ. ಆದ್ರ ನೋಡುವವ್ರಿಗೆ ಹೆಂಗೆ ಆಕೈತಿ ಇದೆ. ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡಿ ಇನ್ನೊಂದು ದಾರಿ ತರಾಕ್ ನೋಡ್ಬೇಕು, ನೋಡ್ತೀನಿ, ನೋಡೋಣ, ಅದ ವಿಚಾರ ಮಾಡೋಣ. ಚಿಂಗ್ರ ಚಿಂಗ್ರ ಏನಾತ ಚಿಂಗ್ರ ಏನಣ್ಣ ಚಿಂಗ್ರ ಬಾಗಿಲ್ದಿ ಬಾಗಿಲ್ದಿ ಬಾಗಿಲ್ದಿ. ಏನ ಪುಣ್ಯಾತ್ಮ, ಇವತ್ತು ನನ್ನ ಮರ್ಯಾದೆ ಉಳಿಸೋ. ಈ ತರ ಬೆವರು ಬಿಟ್ಟಿದ್ಯಾ? ಮರ್ಯಾದೆ ಉಳಿಸೋ. ಏನ ಇದು ಕತೆ ಗಂಡಾಂತರ ಆಗೋಯ್ತು. ಏನಾಯ್ತು? ನಮ್ಮ ಸಾಹುಕಾರ ಮಗಳೇನ ನಾನು ಮಾತಾಡಿಸ್ತಿದ್ದೆ, ದಾರಿ ಬದಿಯಲ್ಲಿ ಸಾಹುಕಾರ ಬಂದ್ಬಿಟ್ಟ. ಅವಳಿಗೆ ಕಣ್ಣು ಹಾಕಿದ್ಯಾನ? ಕಣ್ಣು ಹಾಕುದು ಮಾತಾಡ್ತಿದ್ನೋ, ಅಷ್ಟೊತ್ತಿಗೆ ಹಿಡಿ 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 ಅಂದ. ಏನ್ ಕಾಲ್ ಕೊಟ್ಟು ಕುಟ್ಕಿ ಸೀಲಿಗೆ ಬಂದ್ಬಿಟ್ಟೆ. ನನ್ನ ಮರ್ಯಾದೆ ಉಳಿಸು ಪುಣ್ಯಾತ್ಮ. ಇವತ್ತು ಬಿತ್ತೇನ? ಇಲ್ಲ, ನನಗೊಂದು ಉಪಕಾರ ಮಾಡ್ತೇನೇನ. ಏನ? ನಿನ್ ಜನ್ಮ ಜನ್ಮಾಂತರಕ್ಕೆ ನಿನ್ ಋಣ ನಾನು ಮರೆಯೋದಿಲ್ಲ. ಕುಡ್ದದ್ ಪೂರ ಇಳಿದು ಹೋಗ್ಬಿಡ್ತಿ ಈಗ. ಹೌದಾ? ಅಂದ್ರೆ ಬೇರೆ ಏನಲ್ಲ, ಅವನ ಮಗಳನ್ನ ನನಗೇ ಒಂದು ಮದುವೆ ಮಾಡಿಸುವಾಗ ಒಂದು ದಾರಿ ಮಾಡಿ ಕೊಡ್ತೀಯನೇನ. ಸುಳ್ಳುಗಳು ಹೇಳೋದಿಲ್ಲ, ಪೊಳ್ಳು ಮಾತನಾಡೋದಿಲ್ಲ. ಸುಳ್ಳುಗಳು ಹೇಳೋದಿಲ್ಲ, ಪೊಳ್ಳು ಮಾತನಾಡೋದಿಲ್ಲ. ನಲ್ಲೆ ಮಲ್ಲಿಯನ್ನೇ ನೋಡಿ ಕಲ್ಲು ಮನವು ಕರಗಿದಲ್ಲ. ನಲ್ಲೆ ಆ ಮಲ್ಲಿ, ನಲ್ಲೆ ಮಲ್ಲಿಯನ್ನೇ ನೋಡಿ ಕಲ್ಲು ಮನವು ಕರಗಿತಲ್ಲ. ಎಲ್ಲೆ ಮೀರಿ ಸೊಲ್ಲಿಸೇನ ಆ ಖುಲ್ಲ ಲೋಬಿ ಕೊಲ್ಲುವ ನನ್ನ, ಆ ಖುಲ್ಲ ಲೋಬಿ ಕೊಲ್ಲುವ ನಲ್ಲ. ಸುಳ್ಳುಗಿಳ್ಳು ಹೇಳೋದಿಲ್ಲ, ಸುಳ್ಳುಗಿಳ್ಳು ಹೇಳೋದಿಲ್ಲ, ಪೊಳ್ಳು ಮಾತನಾಡೋದಿಲ್ಲ. ಅಯ್ಯ ಪುಣ್ಯಾತ್ಮ, ಶಂಕರ, ನಾನೇನೋ ಎಣ್ಣೆ ಹಾಕೊಂಡು ಕುಡ್ಕೊಂಡು ಈ ರೀತಿ ಮಾತಾಡ್ತೀನಿ ಅಂತ ನೀನ್ ತಪ್ಪು ತಿಳಿಬೇಡ. ಮತ್ತೆ ನಾನು ಇಷ್ಟು ತನಕ ಸುಳ್ಳು ಹೇಳಿದವನಲ್ಲ, ಇನ್ನು ಸುಳ್ಳು ಹೇಳುವುದೂ ಇಲ್ಲ. ನಮ್ಗೆ ನಂಬಿಕೆ ಇದೆ, ನಮ್ಮ ಕೈಯೇ ನಂಬಿಕೆ ನಿನ್ಗೆ. ಹೌದಾ? ಅಂದ್ರೆ ಬೇರೇನಿಲ್ಲ, ನಮ್ಮ ಸಾಹುಕಾರ ಮಗಳು ಮಲ್ಲಿ ಇಲ್ವಾ, ಆ ಮಲ್ಲಿನ ಕಂಡು ನಾನು ಸಂಪೂರ್ಣ ಸೋತೋಗಿದ್ದೇನೆ. ಅವಳು ನನ್ನನ್ನು ಮೆಚ್ಚಿಕೊಂಡಿದ್ದಾಳೆ. ಹೆಂಗಾದ್ರೂ ಮಾಡಿ ಅವಳನ್ನು ಮದುವೆ ಆಗ್ಬೇಕಂತೇಳಿ ನಾನೇ ಆಸೆ ಪಟ್ಟಿದ್ದೇನೆ. ಒಂದು ವೇಳೆ ಈ ವಿಚಾರ ಲೋಬಿ ಗೊತ್ತಾದ್ರೆ ನನ್ನನ್ನು ಕೊಚ್ಚಿ ಕೊಂದ ಹಾಕ್ತೇನೆ ಪುಣ್ಯಾತ್ಮ. ಹೌದಾ? ಹೌದು, ಏನಾದ್ರೂ ಮಾಡಿ ಅವಳನ್ನೇ ನನಗೆ ಒಂದು ಮದುವೆ ಆಗುವಾಗ ಒಂದು ಮಾಡಿ ಮರ್ಯಾದೆ ಉಳಿಸ್ಬಿಟ್ಟು ಪುಣ್ಯಾತ್ಮ. ನೀನು ಇದು ಮಾಡ್ಬೇಕಾನ? ಹೌದು. ನೀನ್ ತಲೆ ಬಿಸಿ ಮಾಡ. ಎಷ್ಟು ಎಣ್ಣೆ ಬೇಕಾದ್ರೆ ನಾನು ಕುಡಿಸ್ತೀನಿ. ಅಲ್ಲ, ಅದೊಂದು ವ್ಯವಸ್ಥೆ ಏನು ಮಾಡ್ತಿ ಅಂದ್ರೆ ಮತ್ತೆ ನನಗೆ ತಲೆ ಬಿಸಿ ಇಲ್ಲ ನೋಡು. ಅದಕ್ಕೊಂದು ದಾರಿ ಇದೆ. ಹೆಂಗ್ ಅಂದಿನ್ ಕೇಳ್ಬೇಡ. ಆ ಲೋಬಿಗೆ ನನ್ನ ಮೇಲೆ ವಿಶ್ವಾಸ ಬರಬೇಕು, ಅನುಕಂಪ ಬರ್ಬೇಕು. ವಿಶ್ವಾಸ ಬಂದು ಮಗಳನ್ನ ಅವನೇ ಮದುವೆ ಮಾಡಿ ಕೊಡುವಾಗ ನಾವು ನಾಟಕ ಮಾಡ್ಬೇಕು. ನಾಟಕ ಮಾಡ್ಬೇಕು ಅಂದ್ರೆ ದಾರಿ ಬದಿಯಲ್ಲಿ ಇವತ್ತು ನಾಳೆ ಎಲ್ಲಾದ್ರೂ ಹಣ ವಸೂಲಿ ಮಾಡ್ಕೊಂಡು ಬರುವಾಗ ನಾನು ಅವನ್ನ ಹೋಗಿ ಮುತ್ತ ಹಾಕ್ಬಿಡು, ಕೊಡು ಹಣ ಅಂತ ಹೇಳ. ಅಷ್ಟೊತ್ತಿಗೆ ನಾನು ಬರ್ತೇನೆ, ನೀನು ಮುಸುಳಿಗೆ ನಾ ಕೊರಿತೇನೆ, ಪೆಟ್ಟು ತಿನ್ಕೊಂಡು ನೀನು ಓಡು. ಅಂದ್ರೆ ನೀವು ಹೊಡೆಯೋದೇ ಎಲ್ಲೋ ಒಂಚೂರು ಹೊಡೆದಂಗೆ ಮಾಡ್ತೇನೆ. ಹೊಡೆದಂಗೆ ಮಾಡಿ ನಾನು ಓಡ್ದಂಗೆ ಮಾಡ್ತೇನೆ. ಹೌದಲ್ಲ? ಅಷ್ಟು ನೀನು ಉಪಕಾರ ಮಾಡಿ ನಂಗೊಂದು ಮದುವೆ ಮಾಡಿಸ್ಬಿಟ್ಟು ಅವ್ರ ಮನೆಯಲ್ಲಿ ಅಳಿಯ ಅಂತ ಮಾಡಿಸ್ಬಿಟ್ರೆ ನೀನು ಯಾವಾಗ ಬಂದು ಕೇಳಿದ್ರು ನಾನು ಕೊಡ್ತಾ ಇರ್ತೇನೆ. ಯಾವತ್ತೂ ಅಲ್ಲ, ಇವತ್ತು ಸಂಜೆಗೆ ಸ್ವಲ್ಪ ನನಗೆ ಈಗ ವ್ಯವಸ್ಥೆ ಮಾಡ. ಸರಿ, ಅವನ ಮನೆಯಲ್ಲಿ ಹೋಗಿ ಬೀಳ್ತೀನಿ ನಾನು. ನೀನ್ ಬಂದು ನನಗೆ ಹೊಡೆದಂಗೆ ಮಾಡ, ಹಂಗ ನಾ ಓಡ್ತೀನಿ ನಾನು. ಈಗ ನೀನು ಮತ್ತೆ ಸಂಜೆಗೆಲ್ಲ ಈಗಲೇ ಒಂದು ತಯಾರಿದೆ, ಈಗಲೇ ಹೊಡೆದು ಕೊಡ್ತೇನೆ.
ತಗೋ ಹಾಕೋ. ಆಯ್ತು. ಬಾ. ತಲೆ ಬಿಸಿ ಮಾಡಬೇಡ. ಅಲ್ಲ ನೋಡುವ. ಯಪ್ಪರ ಏನ್ರಿ ಕತಿ ಮನಿ ಹಾಳಾಗಿ ಹೋಗಿತ್ರಿ ಅಪ್ಪರ. ಏನು ಬಡ್ಡಿ ಹಾಂಗ ಕೊಟ್ಟಾನ ಕೈಗೆ ಹಿಡ್ಗೀನಿ ನನ್ನ ಮಕ್ಕಳ ತಿರ್ಗಿಯವ್ರು ಬಂದ್ಬಿಡ್ಬೇಕನ. ತಿರ್ಗಿಯವ್ರ ಯಪ್ಪರ ಮತ್ತೆ ಸಿಕ್ಬಿಟ್ರೆ ಕತಿ ಮುಗ್ದಾವತ್ತ. ಬಂದ್ರೆ ಏನವ್ರೆ ಬಂದಾಕ ಅಷ್ಟು ಹೊತ್ತಿಗೆ ಹಾಂಗ ಬಾಚ್ಕೊಂಡು ಈ ಕಡೆ ಓಡ್ ಬಂದಿನಿ. ಲೆಕ್ಕ ಮಾಡೇ ಇಲ್ಲ ನಾನು. ಹೌದಾ ಎಷ್ಟು ಕೊಟ್ಟಾನ ಏನಂತ ನೋಡಿಲ್ರಿ. 1 2 3 ಲೆಕ್ಕ ಮಾಡ್ತಾ 4 ಇದ್ದಾನೆ. 5 6 ಈಗ ಚೀಕ್ರ ಬರ್ತಾನೆ, ಈಗ ಬರ್ತಾನೆ, ಹೊಡಿತಾನೆ, ಹೊಡಿತಾನೆ, ಹೊಡಿತಾನೆ. ಎಲ್ಲ ಸರಿ ಅದಾವ. ಹೊಡಿತಾನೆ. ಧೈರ್ಯ ಇಲ್ರಿ ನಂಗೆ ಹಂಗೆ ಮಾಡಕ್ಕ ಬರ್ತೀನಿ. ಮಾವ ಮತ್ತೇನ ಹೋಗೇ ಹೋದ್ನ, ಮಾವ ಹೋಗೇ ಬಿಟ್ನ. ಈ ನನ್ನ ಮಗ ಬರ್ತಾನೆ ಬರ್ತಾನೆ ಅಂತೇಳಿ ನಾನು ಇಲ್ಲಿ ಕಾಯ್ಕೊಂಡು ಅವ ಲೆಕ್ಕ ಮಾಡ್ತಾ ಹೊರಟೇ ಹೋಗ್ಬಿಟ್ಟ. ನಾನು ಮನೆಗೆ ಹೋಗ್ತೀನಿ ನೋಡ. ಚಿಕ್ರ ಬಾಗಿಲ್ದಾಗ್ಯಾ, ಬಾಗಿಲ್ದಾಗ್ಯಾ. ಏನ ಅಯ್ಯೋ ಪುಣ್ಯಾತ್ಮ, ನೀನು ಇಲ್ಲಿ ಈ ರೀತಿ ಕುಡ್ಕೊಂಡು ಬಿದ್ದಿದ್ಯಲ್ಲ. ನಾನು ಪ್ರಪಂಚದ ಆಗು ಹೋಗೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ. ಕರ್ಮ ನಿನ್ನ ಬೊಜ್ಜ ಆಗೋಯ್ತು. ಏನಿದೇನಿದು ನಿನ್ನ ನಂಬ್ಯ, ಏನು ಚೀಕ್ರ ಏನಾತ? ಏನಿದೆ ನಾನು ನಿನ್ನ ನಂಬುದ ಗನ್ನ ಘಾತಕ ಕೈದೆ ನೀನು. ಮಾನವಂತನೆ ತರದ ಕೈಯುವ ಎಂದು ಬೇಡದೆ. ಏ ಪಾಪಿ ಮಗನೇ ಚೀಕ್ರ, ಇಂಚ ಮಾನ ಕೆಟ್ಟವನೇ, ಮರ್ಯಾದೆ ಕೆಟ್ಟವನೇ, ಚೂರಿದ್ರು ಕೂಡ ಹೇಡಿಯೇ ಹೆಂಬೇಡಿಯೇ. ನೀನು ಬರ್ತಿ ಅಂತೇಳಿ ನಾನಲ್ಲಿ ಒಂದು ಪದೇ ಬದಿಯಲ್ಲಿ ಕಾಯ್ಕೊಂಡಿದ್ರೆ ಇಲ್ಲಿಗೆ ನೀನು ಇಲ್ಲಿ ಎಣ್ಣೆ ಹಾಕೊಂಡು ಮಲಗಿದ್ಯಲ್ಲ. ಏನು? ಯಾರು ಮರ್ಯಾದೆ ತೆಗಿಲಿಕ್ಕೆ ನೀನು ಮಾತು ಕೊಟ್ಟದೆ ಹೇಳ. ಓ ನಿನ್ನ ಮಾತು ಕೊಟ್ಟಿದ್ದೆಲ್ಲ ಕರ್ಮ ನೀನು ಸತ್ತೋಗ್ಲಿಕ್ಕೆ ನೀನು. ನನ್ ತಪ್ಪಲ್ಲ, ಮತ್ತೆ ಎಲ್ಲ ಎಣ್ಣೆದೆ ತಪ್ಪು ನೋಡು. ಹೌದಾ? ಎಣ್ಣೆ ಅಂತ ತಪ್ಪು ಮಾಡ್ತಾ. ನಾ ಹೋಗ್ಬೇಕಂತ ಲೆಕ್ಕ ಹಾಕಿದ್ದೆ, ಹಾ ತಲೆ ಎತ್ತಲಿಕ್ಕೆ ಆಗಿಲ್ಲ ನೋಡು. ಥೂ ನಿನ್ನ. ಒಂದ್ ಜಾತಿ ಕೊಲ್ಲು ಕೊಡ್ದಾಗ ತಪ್ಪತ್ತೆ ಎಲ್ಲ ಚೊಯ್ಯ. ನಿನ್ನ ಮನೆ ಬೆಂಕಿ ಬೀಳಲಿಕ್ಕೆ ನನ್ನ ಮರ್ಯಾದೆ ಹೋಯ್ತು. ನೀನು ಬರ್ತಿ ಅಂತೇಳಿ ಕಾದು ಗೊತ್ತು. ತಲೆ ಬಿಸಿ ಮಾಡಬೇಡ. ಹಾ ಇವತ್ತು ಹೀಗೈತಲ್ಲ, ಹಾ ನಾಳೆ ನೋಡುವ. ನಾಳೆ ಮತ್ತೆ ನಿನ್ನ ಎಬ್ಬಿಸ್ಲಿಕ್ಕೆ ನಾನು ಬರ್ಬೇಕೇನೋ. ನಾನು ಇಷ್ಟ ಕೊಡುದಿಲ್ಲ ನಾಳೆಗೆ. ಹಾ. ನಾಳೆ ಸ್ವಲ್ಪ ಕಡಿಮೆ ಮಾಡ್ತೆ. ಹೌದಾ? ಹೌದು. ಹಾಗಾದ್ರೆ ನಿನ್ ನಂಬಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಂದು ಚೂರು ಬೇಕಂತೀಯ ಈಗೇನು? ಈಗ ಒಂಚೂರು ಇದ್ರೆ ಕೊಡು. ತಗೋ ಮತ್ತೆ ತಗೋ ಹಾಕೋ. ತಪ್ಪಿಸ್ಬೇಡ. ಆಯ್ತು. ಸರಿ. ಹಾ ಹಾ ಮರುದಿನದ ಸಂಜೆಯುಳು ಬರುತ್ತಿರಲ ಮಾಲಿಂಗ. ಏನು ಕತಿ ಆಗೋತ್ರಿ. ಬರ್ಬರ್ತಾ ಸಂಜೆ ಆಗ್ತು ಬಂತು ನೋಡ್ರಿ. ನನ್ನ ಮಕ್ಕಳು ಒಂದು ಮನೆ ಬಾಗಿಲಿಗೆ ಹೋಗಿ ಕುಂದಿರ್ಬೇಕ. ಕೊಡಾಕ ಮೀನಾವೇಸ ಮಾಡ್ತಾರ ಅವ್ರ. ಎಲ್ಲ ಎಷ್ಟು ಹೊತ್ತಾತ್ರಿ. ಹಿಂಗೆ ಆದ್ರೆ ನನ್ನ ಮಕ್ಕಳು ಇನ್ನೂ ಕೊಡಂಗಿಲ್ಲ ನೋಡ್ರಿ. ಜನ ನೋಡ್ರಿ ಎಷ್ಟು ನೋಡಿದ್ರು ಕಡಿಮೆ ಆಕೈತಿ ನಮಗೆ. ಎಷ್ಟಾ ತಿಳ್ಕೊಂಡ್ರು ಕಡಿಮೆ. ಸಂಜೆ ಆಗ್ತು ಬಂತ ಹಣ ಹಿಡ್ಕೊಂಡು ಹೋಗ್ತೀನಿ ನಾನು ನೋಡ್ರಿ. ಯಾರಿಗಾರು ಗೊತ್ತಾರ ತಲೆ ಬಿಸಿಲ್ಲನ ನೋಡೋಣ. ದೇವ್ರದಾರ ಹೋಗಾಬಿಡ್ತೀನಿ. ಬಡ್ಡಿಯ ಪಡೆಯುವುದ ಏನಿಲ್ಲ, ಬಡ್ಡಿಯ ಪಡೆಯುವುದ ಏನಲ್ಲ. ಹಿಂದಿಗೆ ಮುಂದೆ ನೀ ಸುಲಿವೆ, ಮುಂದೆ ನೀ ಸುಲಿವೆ. ಕಡ್ಡಾಯವಾಗಿ ಕೊಡದರೆ ಹಣವನ್ನು ಬೆಳೆ ಬೆಳೆ ನಾನಿನ್ನ. ಯಾಕೆ ಯಾಕೆ ಏ ಮಾಲಿಂಗ, ಯಾರು ನೀನು? ನೀನು ಯಾರು? ನನ್ನ ಹೆಸರೆಲ್ಲ ಗೊತ್ತಾದವ ನಿಂಗೆ? ನನಗೆ ಗೊತ್ತುಂಟು. ಏನ ಏನ್ ನಿನ್ನ ಕೆಲಸ ಏನಂತ? ಬಡ್ಡಿ ವ್ಯಾಪಾರ. ಹೌದಪ್ಪ ಮಗನ ಬಡ್ಡಿ ಮಗನೇ. ಮಗನ ಮಾತಾಡ್ಬೇಕು, ಸರಿ ಮಾತಾಡ್ ನೀನು. ಜನರಿಗೆಲ್ಲ ಹಣ ಕೊಟ್ಕೊಂಡು ಒಂದಕ್ಕೆ 3 ಬಡ್ಡಿ ಸೇರಿಸಿ ಬಡ್ಡಿ ವ್ಯಾಪಾರ ಮಾಡ್ತೀಯ. ನಿನಗೇನು ಗೊತ್ತು? 1ಕ್ಕೆ 3 ಅಲ್ಲ 4 ತಗೋತೀನಿ ಅಂತ ಇಟ್ಕೋ. ಹೇಳ್ಬೇಕಾರೆ ಹೇಳ ಹಂಗ ಹೇಳ ತಗೊಳುದು ನಾವು. 3 ಹೇಳಿ 4 ತಗೊಳಂಗಿಲ್ಲ. ಬೇಕಾರೆ ಒಯ್ರಿ ಬ್ಯಾಡ್ದವ್ರು ಬಿಡ್ರಿ ಅಂತ ನಾವು ಹೇಳ್ತೀವಿ. ಅದ್ರಾಗೇನು ಮೋಸ ಇಲ್ಲ, ಕಣ್ಮುಚ್ಚು ಮಾಡಂಗಿಲ್ಲ ನಾವು. ಅಲ್ಲಪ್ಪ ಪುಣಾತ್ಮ, ನೀ ಯಾವನ ಯಾಕೆ ಸುಮ್ಮನೆ ಹಿಂಗೆ ತಡಿಯಾಕತ್ತೀನಿ? ನಾನು ಯಾರೇ ಆಗಲಿ ಅದಕ್ಕೆ ನಿನಗೆ ಬೇಡ. ಅಲ್ಲ ನಿಂದೊಂದು ವಿಳಾಸ ಕೂಡ. ವಿಳಾಸ ಕೊಡೋದಿಲ್ಲ ನಾನು. ಮತ್ತೆ ನಾನು ಯಾಕೆ ಬಂದು ಗೊತ್ತಾಯ್ತೇನೆ? ಯಾಕಪ್ಪ? ಎಷ್ಟೈತ್ ಕೈಯಲ್ಲಿ ಹಣ? ಯಾವ್ದ ಕೈಯಲ್ಲಿ ಹಣ ಎಷ್ಟೈತೆ? ಮಗನ ನಮ್ಮ ಹೆಣ ಬೀಳ್ಬೇಕು. ಹಣ ಎಲ್ಲದಾವ ಅದು ಎಲ್ಲ ಕೇಳ ಸಾಯೋ ನಿನ್ನವನೇ. ಏನ ಸ್ವಲ್ಪ ತಲಿ ಕಡಿ ಇಟ್ಕೋ. ಅಂದ್ರ ಈ ವರ್ತ್ ನೋಡ ಹೋಗಿನಿ.
ಎಷ್ಟು ಮನಿ ಬಾಗಿಲಿಗೆ ಒಂದೊಂದು ಸಲ ನಿನ್ನಂಥವ್ರು ಮುಸುಳು ನೋಡಿ ಹೋದ್ರ ಹಂಗಾದ ಏನಾಯ್ತು? ಒಂದು ಆಣೆ ವಸೂಲಾಗಿಲ್ಲ ನೋಡಿ ಇವತ್ತ. ಹೌದಾ? ತಲೆ ಕೆಟ್ಟೋಗ್ಬಿಡುತ್ತ ನಂಗ. ಯಾಕೆ ಗೊತ್ತೇನ? ಹೋದಕ್ಕೆ ಸುಂಕ ಇಲ್ಲ. ಅದ ನಾವು ಬೆಳಿಗ್ಗೆ ಹೊಂಟಾಗ ಈ ನಿನ್ನ ಜಾತಿ ದರ್ವೇಸಿ ಮುಖದವ್ರು ಸಿಕ್ಕರು ನಮ್ಮ ಹಣಿ ಬರ ಹಿಂಗ ಹಂಗಲ್ಲದ. ಹಾ. ಬೆಳಗ್ಗೆ ನಿನ್ನ ಮುಖ ಕನ್ನಡಲ್ಲಿ ನಿನ್ನ ಮುಖ ನೋಡಿದ್ದೀನಿ. ಏ ಮಗನ, ನಮ್ಮ ಮನ್ಯಾಗ ಕನ್ನಡಿ ಇಲ್ಲೋ, ನೀ ಏನು ಹೇಳಾಕತ್ತಿ ನೀನೆ? ದಾರಿ ಬದಲು ನೋಡಿ. ನಾನು ದಾರಿ ಬದಿ ಕನ್ನಡಿ ಇರ್ತೀನಿ, ಏನು ಹೆಡ್ಡದಿ ಮಗನ? ನಾನು ಕನ್ನಡಿ, ಮುಖ ಕಚ್ಚೋದು ಇಂಥದ್ದೆಲ್ಲ ತಂದ ಇಟ್ಟವಲ್ಲ. ನೋಡ, ಹಾಕದ ಬಟ್ಟಿ ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ತಲೆ ಬಾಚ್ಕೋಬೇಕಂತಿಲ್ಲ ನಮ್ಗ. ಅಂಥದ್ದೆಲ್ಲ ಉಪಯೋಗಿಸಂಗೇ ಇಲ್ಲ ನಾನು. ನೀ ಏನು ಮಾತಾಡಕತ್ತಿ ನೀನು? ನೀನು ಏನೇ ಹೇಳು, ನಾನು ಕೇಳೋದಿಲ್ಲ. ಎಷ್ಟು ಹಣ ಐತಿ ಕೈಯಲ್ಲಿ? ತೆಗಿ. ತೆಗಿಬೇಕು ಇದ್ರಲ್ಲ ನಿನ್ನ ತಲೆ ಹೊಡಿತೀನಿ. ಯಾರು ಬರ್ರಿಯಪ್ಪ? ನಿಲ್ಲೆಲೋ ಎನ್ನಯ ಮಾವನ ನಿಲ್ಲೆಲೋ ಎನ್ನೆ ದಡಿಯಲು ಈ ಬರಿ ಪೀಡಿಸುತ್ತಿರು ಅಧಮ ಅಧಮ. ಕೊಲ್ಲಲು ನಿನ್ನನ್ನು ಬಿಡೆನು ಎರುದಲೆ ಸಾಯ ಬಡಿವೆನೆಂದು. ಎಲ್ಲವೋ ನಿಲ್ಲು ಪಾಪಿ ಪರಂದಾಮನೆ. ನನ್ನ ದನಿಯ ಮೈಯನ್ನು ಮುಟ್ಟುವುದಕ್ಕೆ ಬಂದ್ರೆ ಒಂದೇ ಒಂದು ಪೆಟ್ಟು ನಿನ್ನ ನೆತ್ತಿಯ ಮೇಲೆ ಇಟ್ರೆ ನಿನ್ನ ಮಂಡೆ ಎಲ್ಲ ಒಳಗೋಗ್ಬೇಕು ಮಗನೇ. ಏನೋ ತಿಳ್ಕೊಂಡಿದ್ದೀನಿ ನೀನು? ಕೇಳುವ ಯಾವನು ಎನ್ನನು ಎನ್ನನು ಕೇವನು ಯಾವನು? ಏ ಕೆಂಚ, ಜೋರೇ ಹೊಡಿಬೇಡ. ಎನ್ನನ್ನು ಕೇಳುವ ಯಾವನ ಮೇಲನ ಮಲ್ಲಖಲಾದವನೇ ಸೊಲ್ಲಿಸ ಹಿಂದೆಯೇ ಬರದೊಳ ಹೋಗಿ ನಿನಗೆ ಒಳ್ಳಿತೆಂದು. ಪೆಟ್ಟು ಬಿದ್ರು ಬೊಬ್ಬೆ ಹೊಡಿಬೇಡ, ಮತ್ತೆ 2 ಕೊಟ್ಟೆ ಕೊಡ್ತೀನೋ. ನೀನ್ ಜೋರೇ ಹೊಡಿಬೇಡ. ಪಾಪಿ ಮಗನ, ಅವನಿಗೆ ಹೊಡಿಬೇಕಂತ ಲೆಕ್ಕಾಗ ನೀನು ಬಂದ್ಯಾ? ಹೌದಾ? ನೀನ ಅವನ ಆಳ ನೀನು. ಹೌದು. ನಿನ್ನ ಸಾಹುಕಾರನಿಗೂ ನಂಗೆ ಅನ್ನ ಕೊಟ್ಟಿದ್ದಾರೆ, ಸಂಬಳ ಕೊಟ್ಟಿದ್ದಾರೆ. ಅನ್ನ ಕೊಟ್ಟವನಿಗೂ ಅನ್ನ ಊಟ ಮಾಡೋ ನಿನಗೂ ಒಟ್ಟು ಸೇರಿಸಿ ಬಾರಿಸ್ತೇನೆ ಈಗ. ವಜ್ರ ಮುಷ್ಟಿಯನ್ನು ಬಿಗಿದು ಬ್ರಹ್ಮರಂಧ್ರಕ್ಕೆ ಬಡಿದಿ ಅನ್ನದ್ರೆ ಮಣ್ಣು ತಿಂದು ಹೋಗ್ಬೇಕು ಪಾಪಿ ಮಗನೇ. ಪಾಪಿ ಮಗನೇ ಬೊಬ್ಬೆ ಹೊಡಿಯ. ನಿಧಾನ ಹೊಡಿಯ. ಸರಿ ಹಾಕದ ಹೊಡಿಯ. ಸರಿ ಹೊಡೆದೆ ಅವನಿಗೆ. ಹಲೋ ಪುಣಾತ್ಮ, ಇಟ್ಟು ದಿವ್ಸ ನಿನ್ನ ಕೆಲಸಕ್ಕೆ ಇಟ್ಕೊಂಡು ಸಾರ್ಥಕತೆ ಆತ್ ನೋಡ. ನಾನೆಲ್ಲ ದಂಡಪಿಂಡ ಅಂತ ಎಣಿಸೀನಿ, ಹಂಗಾಗಿಲ್ಲ ನೋಡ. ಇಲ್ಲ ನಿಜವಾಗಿ ಪುಣಾತ್ಮ, ಇವತ್ತು ನನ್ನ ಮರವಾದಿ ಉಳಿಸ್ತೀನಿ ನಾನು. ಹೌದು ಹೊಡಿಯ. ಮರವಾದಿ ಬೆಂಕಿ ಹಾಕಿ ಹೋದ್ರೇನ ಬಂದ್ರೇನ, ಆದ್ರೆ ನನ್ನ ಪ್ರಾಣ ಉಳಿಸ್ತೀನಿ ನೀನು. ಹೌದು. ಮಾನವಂತನೆ ನೀನು. ಹೌದಾ ಪುಣಾತ್ಮ? ಮಾನವಂತನೆ ನೀನು ಎನ್ನಯ ಪ್ರಾಣ ಉಳಿಸಿದೆ. ನಂದ ಪ್ರಾಣ ಹಣ ಉಳಿಸಿದೆ, ಎನ್ನಯ ಹಣ ಪ್ರಾಣ ಉಳಿಸಿದೆ. ಹಣ ಇಲ್ಲ ಹೋದ್ಮ್ಯಾಗ ಪ್ರಾಣ ಹೋದ್ರೊಟ್ಟಿಲ್ರಿ, ಎರಡು ಉಳ್ದೈತಿ. ಹೌದೇನೆ? ಎನ್ನಯ ಪ್ರಾಣ ಹಣ ಉಳಿಸಿದ ಪರಮ ಪಾತಕಿ. ಏನ್ ಹೇಳಕತ್ತೀರಿ ನೀವ? ಅಲ್ಲ ಅಲ್ಲ, ಇಟ್ಟು ದಿವ್ಸ ಹಂಗ ಆಡ್ತಿದ್ದ ಅವಂಗ, ಅಲ್ಲ ಅಲ್ಲ, ಈಗ ಹಂಗಲ್ರಿ. ಪರಮ ಪುರುಷ ನೀನೇ ಕೆಂಚ. ಏ ಕಿಂಚ ಹೊಡಿಯ. ಹೇಳ್ದ ಕೆಲಸ ಅಟ್ಟೆ ಮಾಡ್ಕೊಂಡ ಮೂಗಿನ ಮಟ್ಟ ಕುಡ್ದು ಸಂಜೆ ಹೊತ್ತಿಗೆ ಬಿದ್ದು ಬಿಡ್ತೀನಿ. ಜೀವನದಾಗ ಏನು ಸುಖ ಇಲ್ಲ ಅಂತ ನಾ ಲೆಕ್ಕ ಹಾಕಿನಿ. ಆದ್ರೆ ಕೆಲವೊಂದು ನಾವು ತಿಳ್ಕೊಂಡಂಗೆ ಇರುವುದಿಲ್ಲ. ಯಾವ ಹುತ್ತದೊಳಗೆ ಯಾವ ಹಾವಿರ್ತೈತಿ ಅಂತ ಹೇಳಂಗಿಲ್ಲ. ಹೌದು ಹೊಡಿಯ. ಎನ್ನುದಕ್ಕೆ ಇವತ್ತಿನಿಂದ ಉದಾಹರಣೆ ಆತ ನೋಡ. ಇಟ್ಟು ಯಾವಾಗ ನೋಡ್ರು ಕುಡ್ಕೊಂಡಿರವ. ನನ್ನ ಯೋಗಕ್ಕೆ ಇವತ್ತ ಕುಡ್ದಿಲ್ಲ ನೋಡ್ ನೀನು. ಎಲ್ಲಾದ್ರೂ ನೀ ಕುಡ್ದಿದ್ರ ಮಗನೇ, ಅವಂಗ ನೀ ಹೊಡುಕತಿ ಬಿಡ, ಅವಂಗ ಹೊಡಿಯಾಕ ಬಂದು ನೀನಾ ಬಿದ್ದು ಸಾಯ್ತಿದ್ದಿ. ಹೌದ್ರಿ. ಹಂಗಾಗಿರವ ನೀನು. ಇವತ್ತು ಹಂಗಿಲ್ಲ ನೋಡ.
ಅಷ್ಟು ಹೊತ್ತಾಗ ದೇವ್ರು ಬಂದು ನಂಗೆ ನೀನು ಉಳಿಸ್ಬಿಟ್ಯಪ್ಪ. ಹೌದು ಒಡೆಯ. ನೋಡ ಏನು ಬಾಯಾಗಿಲ್ಲ ಅಂದ್ರು ನನ್ನ ಹತ್ರ ಹಣ ಐತಿ ಅಂತ ಅವ್ನು ಗೊತ್ತ ಹೌದು. ಊರ್ನವ್ರಿಗೂ ಗೊತ್ತ. ಹೌದು ಒಡೆಯ. ಅಟ್ಟೆ ಹೊತ್ತಿಗೆ ಬಂದು ನನ್ನ ಮಾನ ಪ್ರಾಣ ಉಳಿಸ್ದೆ ಬಿಡ. ನಾನು ಮೆಚ್ಚಿದ ಆ ಲಕ್ಷ್ಮೀ ದೇವಿ ನಂಗೆ ಉಳಿಸ್ಕೊಟ್ಟೆ ನೀನು. ನೀವು ಅನ್ನ ಕೊಟ್ಟದಕ್ಕೆ ನಾನು ಇಷ್ಟು ಕೆಲಸ ಮಾಡಿದೆ ಒಡೆಯ. ಸಂತೋಷ ಆತ ಮಗನ, ಸಂತೋಷ ಆತ. ಸಂಬಳ ಕೊಡದಿದ್ರು ಅಡ್ಡಿ ಇಲ್ಲ, ನೀವು ಅನ್ನ ಸಂಬಳ ಕೊಟ್ಟಿದ್ದೀರಿ. ಏನ್ ಕೊಡ್ಬೇಕು ನಿಂಗ? ಸಂಬಳ ಯಾರಿಗೂ ಕೊಡ್ತೀನಿ ನಾನು, ಯಾರಿಗೂ ಕೊಡದೆ ಹೊದ್ದು ನಿಂಗೆ ಕೊಡ್ತೀನಿ ಇವತ್ತು. ಹೌದೇ? ಏನು ಒಡೆಯ? ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡ್ತಾರೋ. ಆದ್ರ ಹೆತ್ತ ಹೆಣ್ಣು ಯಾರು ಕೊಡಂಗಿಲ್ಲ ನೋಡ. ಕೊಡ್ತಾರ, ವಿಚಾರ ಮಾಡಿ ಕೊಡ್ತಾರ. ಆದ್ರ ನನ್ನ ಮಗಳ ನಿಂಗೆ ಕೊಟ್ಟು ಬಿಡ್ಬೇಕಂತ ವಿಚಾರ ಮಾಡೀನೀಗ. ಅಂದ್ರೆ ಯಾಕ ನನಗೂ ಬೇರೆ ಯಾರಿಲ್ಲ. ನಾನು ಹೆಣ್ಮಕ್ಳು ಯಾರ್ದೋ ಮನೆಗೆ ಕೊಟ್ಟು ದೊಡ್ಡವ್ರ ಮನೆಗೆ ಕೊಡ್ಬೇಕಾರ ಹಣ ಕೊಡ್ಬೇಕು. ಅಲ್ಲೂ ಏನು ಧರ್ಮಕ್ಕೆ ಆಗಂಗಿಲ್ಲ. ಇನ್ನ ಹಣ ಇಲ್ದವ್ದು ನಿಂಗೆ ಕೊಟ್ರೆ ನಿನ್ ಜೀವನದಾಗ ನೆನಪಿಡ್ತೀನಿ ನೀನ. ಹೌದು. ಇಟ್ಟು ದಿವಸ ಅದ ಗಳಿಸ್ಬೇಕು, ಅದ ಮೊದ್ಲಂತ ತಿಳ್ಕೊಂಡಿನಿ. ಆದ್ರೆ ಪ್ರಾಣಕ್ಕಿಂತ ಹಣ ಹೆಚ್ಚೇನೆ. ಸತ್ತ ಮ್ಯಾಗ ಯಾರಿಗೈತಿ ಹೇಳ? ಹೌದು. ಅದನ್ನ ಉಳಿಸ್ದವ್ ನೀನಂದ್ರ ನಾ ತಲೆ ಬಿಸಿ ಮಾಡ್ಕೊಳಂಗಿಲ್ಲ. ನನ್ನ ಮಗಳ ಹೆಂಗದಾಳ ಏನದಾಳ ಎಲ್ಲ ನಿಂಗೆ ಗೊತ್ತ. ನೋಡಕ್ ಚಂದ ಅದಾಳ, ಬುದ್ಧಿಲಿ ಸ್ವಲ್ಪ ಹಿಂದದಾಳ. ಹೌದ್ರಿ. ಆದ್ರ ಎಲ್ಲಾ ನಿನಗೆ ನಾನು ವ್ಯವಸ್ಥೆ ಮಾಡ್ರಿ, ನೀನ್ ಅವಳು ಮದುವೆ ಹಾಕಿ ಅಂತ ಆದ್ರ ನಿನಗೆ ಜೀವನದಾಗ ಮತ್ತೆ ದುಡಿಯೋದು ಬೇಡ, ಹೋಗೋದು ಬೇಡ, ಅಟ್ಟಾದಾವ್ ಇಲ್ಲೇ ಇದ್ದು ಬಿಡು. ಎಲ್ಲಾ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಒಪ್ಪಿಗೆ ಐತೇನೆ? ನಂಗೇನೋ ನೀವು ಮದುವೆ ಮಾಡಿ ಕೊಡ್ತೀರಿ, ನಂಗೆ ಬಹಳ ಮನಸ್ಸೈತೆ. ಆದ್ರೆ ನಿಮ್ಮ ಮಗಳಿಗೆ ನನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸುಂಟ ಇಲ್ವ ಅಂತೇಳಿ ನೀವು ಅವಳ ಹತ್ರ ಕೇಳಿದ್ದೀರಾ? ಅವಳ ಹತ್ರ ಒಂದು ಮಾತು ಕೇಳ್ಕೊಂಡು ಆಮೇಲೆ ನನ್ನ ಹತ್ರ ಕೇಳಿ. ನನ್ನ ಮಗನ ನಂಗ ಕಲಿಸಕೊಂಡೆ ನೀನ ಏನ ದಕ್ಷಿಣೋತ್ತರ ಕಾಲ ಹಾಕೊಂಡು ಓಡಿಯಲ್ಲ ಅವತ್ತು ಮಗನ. ನಿನ್ನ ಕಾಲಿಗೆಲ್ಲಿ ಬೀಳ್ತಾವಂತ ಗೊತ್ತಾಗಿಲ್ಲ. ನೋಡಿದ್ರಿ? ತಲೆ ಮಾರಾಗದ, ಕಾಲು ಯಾವ ಕಡೆ ಬೀಳ್ಬೇಕಲ್ಲಿ ಬೀಳಂಗಿಲ್ಲ. ಆದ್ರೂ ಮಗನ ಕಂದಕಾಲ ಹಾರ್ಕೊಂಡು ಹೋಗ್ಬಿಟ್ರೆ ನೋಡು ಅವತ್ತು ನೀನು. ಏನ ನೀವು ಕುಡಕ್ರಿ ಏನು ಮಾಡ್ತೀರಂತ ಗೊತ್ತಾತ್ ನಂಗೆ. ಆತ್ ನಿನ್ನ ಮಾತಂತ ಕೇಳ್ತೀನಿ ತಕೋ. ನಿಂಗ ಕುಡ್ದ ಮ್ಯಾಗಿಂದ ಎಲ್ಲಿ ನೆಪ್ಪೈತಿ, ಈಗ ಸರಿ ಇದ್ದಿ, ಮರ್ವಾದಿ ಮಾತಾಡ್ತಿ. ಮಗಳ ಬಾಯ್ ಕಡಿ ಬಾ ಬಾ ಬಾ. ಏನಪ್ಪೋ? ಯವ್ವ ಏನವ ಇಟ್ ದಿವ್ಸ ಮದ್ವೆ ಮಾಡ್ಬೇಕಂತ ಗೋಳು ಹೊಯ್ಕೊತಾ ಇದ್ದೀನಿ ನೀನು. ಇವತ್ತೊಂದು ಮನಸ್ಸು ಮಾಡೀನಿ ನಾನು. ನೋಡ, ನಮ್ಮ ಮನೆ ಕೆಲಸದವ ಅಂತ ನಾ ಹೇಳಂಗಿಲ್ಲ, ನನ್ನ ಪ್ರಾಣ ಉಳಿಸ್ದವ ಅವನ. ಮನಸ್ಸ ಭಾಳ ದೊಡ್ಡದ ನಾವ ಅಂತ ಅವಂಗ ನಿನ್ನ ಕೊಟ್ಟ ಮದ್ವೆ ಮಾಡ್ಬೇಕಂತ ಮಾಡ್ಬಿಟ್ಟಿನಿ ನಾನು. ನಿನ್ನ ಕೇಳೋದು ಬೇಡ, ಮದ್ವೆ ಮಾಡ್ತೀಯ ಅಂದ್ರೆ ನೀನು ದನದ ಕುದಿ ಕಟ್ಟರು ಹೂ ಅಂತೀನಿ, ಹಂಗಿದ್ದೀನಿ ನೀನು. ಆದ್ರೂ ನಿಂದ ಸ್ವಾತಂತ್ರ್ಯತೆ ಕಸಿಬಾರ್ದು ಅಂತ ಕೇಳ್ತೀನಿ ನಾನು. ಅದಕ್ಕ ಹೇಳ, ಮದ್ವೆ ಆಗಕ್ ಮನಸ್ಸೈತೇನೆ? ಯಪ್ಪೋ, ನಾನು ಇಷ್ಟು ಸಲ ನಿನ್ನಲ್ಲಿ ಮದುವೆ ಮಾಡ್ಸ ಅಂತ ಹೇಳಕತ್ತೀನಿ. ಈಗ ನಿನಗಿಷ್ಟು ಒಳ್ಳೆ ಬುದ್ಧಿ ಬಂದೈತೇನ? ಅಯ್ಯೋ ಅದ ಯಾವ ಅಪ್ಪ, ಯಾವಾಗ ಮದುವೆ ಮಾಡಿಸ್ತಿ? ಹೊತ್ತು ಗೊತ್ತೇನಿಲ್ಲ ತಗೋ. ಈಗ ಮತ್ತ ಭಾಳ ತಡ ಮಾಡಂಗಿಲ್ಲ. ಕೆಂಚನ್ ಕೂಡ ಕೇಳ್ಬಿಟ್ಟು, ಕೆಂಚಿಯ ಮಾವ ಈ ಕಡೆ ಬಿ ಮಗನ ಬಂದೆ. ಮದ್ವೆ ಆಗೆಲ್ಲ ದುಡ್ಡು ಖರ್ಚು ಮಾಡೋದು ಬೇಡ ತಗೋ. ನಾ ಹೂಮಾಲೆ ಹಿಡ್ಕೊಂಡೇ ಬಂದಿದ್ದೀನಿ ಮಾವ. ಭಾಳ ಮುಂದದಿ ನೀನ. ಮತ್ತೆ ಹುಡುಕು ಪ್ರಸಂಗ ಬೇಡ ಅಂತ ಹೇಳಿ ಹುಡ್ಕೊಂಡ್ ಬಂದಿದ್ದೀನಿ. ಏನ್ ತೊಟ್ಲು ಹೊತ್ಕೊಂಡ್ ಬಂದಿಯೇನ ಮತ್ತೆ? ಇಲ್ಲ ಮಾವ, ಹಂಗಿಲ್ಲಲ್ಲ. ಅಂತ ಕೆಲಸ ನಿಮ್ಮ ಹಳೆಯ ಮಾಡ್ತಾನೆ ಹೇಳಿ. ಅಲ್ಲಲ್ಲ ಮಾಡ್ತೀಯೇನೋ, ಆದ್ರೆ ಕೆಲವು ಹೊತ್ತಿ ತಲೆ ಎತ್ತಕ್ಕಾಗದೆ ಹೋತದ, ಮೋಸ ಆತದ. ಬಾ ಮಗನ, ಭಾಳ ಸಂತೋಷ ಆತ. ಈಗ ನೋಡ, ಮದುವೆ ಮಾಡಿಸ್ತೀನಿ, ನಂದು ಎಲ್ಲ ನಿನ್ನ ಕೈಗೆ ಕೊಟ್ಬಿಡ್ತೀನಿ. ನನ್ನ ಪಾಡೆ ಉಳಿದ್ಬಿಡ್ತೀನಿ ಒಂದು ಬದಿಗೆ. ಆದ್ರ ಇನ್ನು ಮುಂದಾದ್ರ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ನೀನು. ಬೇಡ ಅಂತ ಹೇಳಂಗಿಲ್ಲ. ಕಲ್ತ್ ಚಟ ಒಟ್ಟು ಬಿಡಕ್ ಆಗಂಗಿಲ್ಲ, ನಂಗೂ ಗೊತ್ತೈತಿ. ಆದ್ರೆ ಜಾಗೃತಿ ಮಾಡ್ಬೇಕು ಮಗ. ಮಾವ, ಇಷ್ಟು ತನಕ ನನಗೆ ಏನು ಹಣ ಬೇಕಂತ ಹೇಳಿದ್ರೆ ಯಾರು ಕೊಟ್ಟವರೇ ಇಲ್ಲ. ಎಣ್ಣೆ ಬೇಕಂತ ಹೇಳಿದ್ರೆ ಎಷ್ಟು ಕುಡಿ ಅಂತ ಹೇಳಿದವರೇ ಇರೋದು. ಇದು ಯಾರ್ದ್ಯಾರ್ದೋ ನಾನು ಕೇಳ್ಕೊಂಡು ಮಾತಾಡೋದಲ್ಲ, ಇದು ನನ್ನ ಜೀವನ ಅನುಭವ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದ್ರು ತುತ್ತನ್ನ ಯಾರೂ ಕೊಡುವುದಿಲ್ಲ. ಬೇಡ ಬೇಡ ಅಂತ ಹೇಳಿದ್ರು ಒಂದಿಷ್ಟು ಹೆಂಡ ಕುಡಿ ಅಂಥೇಳಿ ಹೊಟ್ಟೆ ತುಂಬ ಕುಡಿಸಿ ಅವರು ಕೈ ಖಾಲಿ ಮಾಡ್ಕೊಂಡು ಹೋದವರೇ ನನಗೆ ಸಹವಾಸ ಸಿಕ್ಕಿದ್ದು. ಇವತ್ತಿಂದ ನಿಮ್ಮಂಥವರ ಸಹವಾಸ ಸಿಕ್ತು, ನಿಮ್ಮ ಮನೆ ಅಳಿಯನಾಗಿ, ನಿಮ್ಮ ಮಗಳ ಗಂಡನಾಗಿ ನನ್ನನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಅಂತ ಹೇಳಿದ್ರೆ ನನ್ನ ಭಾಗ್ಯದೇವತೆ ಅಂತ ನಾನು ತಿಳಿಯುತ್ತೇನೆ. ಮಲ್ಲೆ ಅಲ್ಲಿ ಹೇಗೆ? ಮಗನ ಏನು ಈಗ ಸುರಚ್ಕೋಬೇಡ್ರಿ, ಒಂದು ಕಾಲ್ಗಾದ್ರೂ ಬಿಡ್ರಿ ಅಪ್ಪ. ನಾವಿಬ್ರು ಸೇರಿ ಕೈ ಹಿಡಿ ಸೀದಾ ಮದುವೆ ಅಂತ ಮಾಡ್ಬಿಟ್ಟಿನಿ ನಾನು ನಿಮ್ಗೆ. ಮಾವನ ಕಾಲ್ ಹಿಡಿದು ಅಲ್ಲಿಂದ ತುದಿಯಾಗ ಮುಟ್ಟ ಹಂಗ ನಮಸ್ಕಾರ ಮಾಡ್ರಿ. ನಾವಿಬ್ರು ಆ ಕಡೆ ದೊಡ್ಡ ಗೋಕರ್ಣ ದಾರೇಶ್ವರ ಬದಿಗೆ ಹೋಗಿ ಒಂದು ಪ್ರಯಾಣ ಮುಗಿಸ್ಕೊಂಡೇ ಬಂದ್ಬಿಡ್ತೇವೆ. ನಮ್ಮನ್ನ ಆಶೀರ್ವಾದ ಮಾಡಿವ. ಲಕ್ಷ್ಮೀ ದೇವ ನಿಮ್ಗೆ ಒಳ್ಳೇದಾಗಿಲ್ರಿ ಅಪ್ಪ. ಸರಿ ಮಲ್ಲಿ ಕೆಂಚ ಕೆಣಕಿ ನನ್ನ ನಿನ್ನ ಕೇಳತಿ, ಮದುವೆ ನಾನಾಗಬೇಕ ಹೇಳತಿ. ಹೌದು.
ಕೆಣಕಿ ಕೆಣಕಿ ನನ್ನ ನೀನ ಕೇಳತಿ, ನನ್ನ ಮದುವೆ ಆಗಬೇಕ ಹೇಳತಿ. ದೇವರ ಮುಟ್ಟಿ ಹೇಳ್ತೀನಿ ನಿನಗ ತಾಳಿ ಕಟ್ಟತೀನಿ, ನಿನಗ ತಾಳಿ ಕಟ್ಟತೀನಿ, ನಿನಗ ತಾಳಿ ಕಟ್ಟತೀನಿ.